ಅಧಿಕ ಮಾಸ ಅಂದ್ರೆ ಏನು? ಅಧಿಕ ಮಾಸದಲ್ಲಿ ಯಾವ ಯಾವ ಶುಭ ಕೆಲಸಗಳನ್ನ ಮಾಡಬಹುದು? ಮೊದಲಿಗೆ ಶುಭ ಕೆಲಸಗಳನ್ನ ಮಾಡಬಹುದಾ? ಮಾಡಬಹುದು ಅಂತಾದ್ರೆ ಯಾವ ಯಾವ ಶುಭ ಕೆಲಸಗಳನ್ನ ಮಾಡಬಹುದು? ಮತ್ತೆ ಯಾವ ಯಾವ ಶುಭ ಕೆಲಸಗಳನ್ನ ಮಾಡಬಾರದು? ಹಾಗೆ ಅಧಿಕ ಮಾಸದಲ್ಲಿ ತುಂಬಾ ಜನರಿಗೆ ಇರುವಂತಹ ಸಂಶಯಗಳು ಏನು ಅಂದ್ರೆ, ಹೊಸ ಗಾಡಿ ಖರೀದಿ ಮಾಡಬಹುದಾ? ಅಥವಾ ಹೊಸ ಮನೆಗೆ ನಾವು ಶಿಫ್ಟ್ ಆಗ್ಬೋದಾ? ಅಂದ್ರೆ ಒಂದು ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಶಿಫ್ಟ್ ಆಗ್ಬೋದಾ? ಅಥವಾ ಯಾವ್ದಾದ್ರು ಹೊಸ ಬಿಸ್ನೆಸ್ ಶುರು ಮಾಡ್ಬೋದಾ? ಈ ತರ ತುಂಬಾ ಸಂಶಯಗಳಿದೆ. ಹಾಗಾಗಿ ದಯವಿಟ್ಟು ಈ ವಿಚಾರಗಳ ಬಗ್ಗೆ ತಿಳಿಸ್ಕೊಡಿ ಸರ್. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ. ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ಬಂಧು ಮಿತ್ರರೇ, ಬಹಳ ಹಿಂದೆ, ಬಹುಶಃ 4 ವರ್ಷದ ಕೆಳಗೆ ಅನ್ಸತ್ತೆ, ಈ ಅಧಿಕ ಮಾಸದಲ್ಲಿ ಶ್ರಾದ್ದ ಬಂದಾಗ ಹೇಗೆ ಮಾಡಬೇಕು ಅನ್ನೋದನ್ನ ಯಾರೋ ಕೇಳಿದ್ರು ನನಗೆ. ಯಾರೋ ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿರೋರೇ ಕೇಳಿದ್ರು. ಸಂಶಯ ಬಂದಿದೆ, ದಯವಿಟ್ಟು ಯೂಟ್ಯೂಬಲ್ಲಿ ಮಾಡಿ ನಿವಾರಣೆ ಮಾಡಿ ಅಂತ. ಮಾಡಿದೀವಿ ನಾವು ಅದನ್ನ. ನೀವು ಬೇಕಾದ್ರೆ ನೋಡ್ಕೋಬೋದಲ್ಲಿ. ಶೂನ್ಯ ಮಾಸ ಅನ್ನೋದಕ್ಕೆ ಮಾಡಿದೀವಿ ನಾವು. ಅಧಿಕ ಮಾಸಕ್ಕಲ್ಲ, ಶೂನ್ಯ ಮಾಸ ಮತ್ತೆ ಅಧಿಕ ಮಾಸದ್ದು ಮಾಡಿದೀವಿ ನಾವು, ಶ್ರಾದ್ದಕ್ಕೆ ಸಂಬಂಧಪಟ್ಟಂತೆ ಮಾಡಿದೀವಿ ನಾವು. ಸೊ ಅದನ್ನ ನಾನು ಇಲ್ಲಿ ಡೀಟೇಲ್ ಆಗಿ ತಗೊಳಕ್ ಹೋಗಲ್ಲ. ಮೊದಲನೇದಾಗಿ ಅಧಿಕ ಮಾಸ ಅಂದ್ರೆ ಏನು? ಅಧಿಕ ಮಾಸ ಅನ್ನೋದು ನಾವು ಆಡು ಭಾಷೆನಲ್ಲಿ ಹೇಳ್ತಕ್ಕಂಥದ್ದು. ಹಾಗಾದ್ರೆ ಧರ್ಮಶಾಸ್ತ್ರದಲ್ಲಿ ಇದಕ್ಕೆ ಟೆಕ್ನಿಕಲ್ ಟರ್ಮ್ ಏನಿದೆ ಅಂದ್ರೆ ಮಲಮಾಸ ಅಂತ ಇದೆ. ಮಲಮಾಸ ಅನ್ನೋದಕ್ಕೆ 2 ಅರ್ಥ ಇದೆ. ಅಧಿಕ ಮಾಸ ಅನ್ನೋ ಅರ್ಥನೂ ಇದೆ, ಕ್ಷಯ ಮಾಸ ಅನ್ನೋ ಅರ್ಥನೂ ಇದೆ. ಅಧಿಕ ಅಂದ್ರೆ ಹೆಚ್ಚಿಗೆ, ಕ್ಷಯ ಅಂದ್ರೆ ಕಮ್ಮಿ ಅಂತ ಅರ್ಥ. ಏನಿದೆ ಅಧಿಕ ಮಾಸ ಅಂದ್ರೆ? ನಮ್ಮ ಸನಾತನ ಧರ್ಮಶಾಸ್ತ್ರದಲ್ಲಿ ಜ್ಯೋತಿಷ್ ಶಾಸ್ತ್ರ ಏನಿದೆ, ಇದು ಗಣಿತ ಭಾಗ. ಜ್ಯೋತಿಷ್ಯದಲ್ಲಿ ಮುಖ್ಯವಾಗಿ 3 ಭಾಗ ಇದೆ: ಸಿದ್ಧಾಂತ, ಸಂಹಿತ, ಹೋದ ಅಂತ. ಸಿದ್ಧಾಂತನೇ ಗಣಿತ ಅಂತ ಕೂಡ ಕರಿತೇವೆ ನಾವು. ಇದೆಲ್ಲವೂ ಗಣಿತದಲ್ಲಿ ಬರ್ತಕ್ಕಂಥದ್ದು. ಸೊ ಹಾಗಾಗಿ 12 ಮಾಸಗಳಿದೆ. ಚಾಂದ್ರಮಾನ ರೀತ್ಯ, ಸೌರಮಾನ ರೀತ್ಯ 12 ಮಾಸ. ಸೌರಮಾನ ರೀತ್ಯ ಅಂದಾಗ 12 ರಾಶಿಗಳೇ 12 ಮಾಸಗಳು. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. 12 ಮಾಸಗಳು ಮೇಷ ಮಾಸದಿಂದ. ಏಪ್ರಿಲ್ 14 ತಮಿಳ್ ಯುಗಾದಿ ಅಂತ ನಾವೇನು ಸಾಮಾನ್ಯವಾಗಿ ಆಚರಣೆ ಮಾಡ್ತಾರೆ ದಕ್ಷಿಣ ದೇಶದಲ್ಲಿ, ಅದು ಮೇಷ ಮಾಸ. ಅಲ್ಲಿಂದ ಯುಗಾದಿ ಶುರು ತಮಿಳುನಾಡಿಗೆ. ನಮಗೆ ಚಾಂದ್ರಮಾನ ಯುಗಾದಿ ಚೈತ್ರ ಮಾಸ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಇದಿಷ್ಟು ಕೂಡ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ, ಈ 12 ಮಾಸಗಳಲ್ಲಿ 38 ಅಥವಾ 39 ತಿಂಗಳುಗಳಿಗೆ ಒಂದು ಸತಿ ಒಂದು ಮಂತು ಎಕ್ಸ್ಟ್ರಾ ಆಗುತ್ತೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ್ಶಾಸ್ತ್ರ ಗ್ರಂಥಗಳಲ್ಲಿ ಏನು ಹೇಳಿದೆ ಮೂಲ ಅದನ್ನೇ ನಾನು ಹೇಳ್ತಿರೋದು. ಹೆಚ್ಚು ಕಮ್ಮಿ 38ರಿಂದ 39 ತಿಂಗಳುಗಳಿಗೆ. ಅದಕ್ಕೆ ಯಾಕಂದ್ರೆ ಪ್ರತಿ ಸತಿ ಅಧಿಕ ಮಾಸ ಬಂದಾಗ ನಮ್ಗೆ ಒಂದೇ ಅಧಿಕ ಮಾಸ ಬರಲ್ಲ. ಇವಾಗ ಈ ಸತಿ ಅಧಿಕ ಜ್ಯೇಷ್ಠ ಮಾಸ ಬಂದಿದೆ, ಇನ್ನೊಂದ್ಸತಿ ಅಧಿಕ ಆಷಾಢ ಬರುತ್ತೆ, ಇನ್ನೊಂದ್ಸತಿ ಯಾವಾಗಲೂ ನಮಗೆ ಅಧಿಕ ಶ್ರಾವಣ ಬರುತ್ತೆ. ಈ ಅಧಿಕ ಮಾಸ ಬಂದಾಗ ನಾವು ಸಾಮಾನ್ಯ ಅಧಿಕ ಶ್ರಾವಣ ಬಂದಾಗ ಯಾವ ವ್ರತಗಳನ್ನು ಮಾಡೋದಿಲ್ಲ ನಾವು, ನಿಜ ಶ್ರಾವಣದಲ್ಲೇ ಎಲ್ಲ ಮಾಡೋದು. ಹಾಗೆ ಅಧಿಕ ಮಾಸ ಬಂದಾಗ ಯಾವ ಶುಭ ಕೆಲಸನೂ ಮಾಡೋದಿಲ್ಲ, ನಿಜದಲ್ಲೇ ಮಾಡೋದು. ಹಾಗಾದ್ರೆ ಅಧಿಕ ಮಾಸದಲ್ಲಿ ಏನನ್ನು ಮಾಡಬಾರ್ದ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇದೆ. ಈ ಅಧಿಕ ಮಾಸ ಅನ್ನೋದು 38 ಅಥವಾ 39 ತಿಂಗಳುಗಳಿಗೆ, ಅಂದ್ರೆ 3 ವರ್ಷ 3 ತಿಂಗಳು ಅಥವಾ 4 ತಿಂಗಳು ಒಂದ್ಸತಿ ಬರುತ್ತೆ. ಕ್ಷಯಮಾಸ ಅನ್ನತಕ್ಕಂತಹದ್ದು ಜ್ಯೋತಿಷ್ಶಾಸ್ತ್ರದ ಗಣಿತದ ಪ್ರಕಾರ 141 ವರ್ಷಗಳಿಗೆ ಒಂದು ಸತಿ ಬರುತ್ತೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. 141 ವರ್ಷಗಳಿಗೆ ಒಂದ್ಸತಿ, ಕ್ವಚಿತ್ ಯಾವಾಗ್ಲೋ ಒಂದೊಂದ್ಸತಿಗೆ 19 ವರ್ಷಕ್ಕೊಂದ್ಸತಿ ಬರಬಹುದು ಅಂತ ತಗೊಂಡಿದ್ದಾರೆ. ನಾನಂತೂ ಇದಾಗೂ ನೋಡಿಲ್ಲ ಕ್ಷಯಮಾಸವನ್ನ. ಯಾಕಂದ್ರೆ 141 ವರ್ಷ ಅಂದಾಗ ನನಗಷ್ಟು ಆಯಸ್ಸು ಬೇಡ, ಇದು ಬೇಡ. ಹಾಗಾಗಿ ನೋಡಿರುವಂತ ಪುಣ್ಯಾತ್ಮ ಯಾರಾದ್ರೂ ಇದ್ರೆ ಸಂತೋಷ. ಹಾಗಾಗಿ ಈ ಅಧಿಕ ಮಾಸ ಮತ್ತೆ ಕ್ಷಯಮಾಸ 141, ಈ ಕ್ಷಯಮಾಸ ಯಾವತ್ತು ಬರುತ್ತೆ, ಯಾವ ಮಾಸ ಯಾವ ವರ್ಷ ಬರುತ್ತೆ, ಅದರ ಹಿಂದಿನ ವರ್ಷ ಮುಂದಿನ ವರ್ಷ 2 ಅಧಿಕ ಮಾಸ ಬರುತ್ತೆ ಅಂತ ಶಾಸ್ತ್ರದಲ್ಲಿ ಇದೆ. ಇದು ಒಂದು ಹಿಂಟ್ ಸಿಗತ್ತೆ ನಮಗೆ. ಕ್ಷಯಮಾಸ ಬರೋದಕ್ಕೆ ಕ್ಲೂ ಸಿಗೋದು ನಮಗೇನು ಅಂದ್ರೆ, ಕ್ಷಯಮಾಸ ಬರ್ತಕ್ಕಂತಹ ವರ್ಷದ ಹಿಂದೆ ಮತ್ತೆ ಮುಂದೆ 2 ಅಧಿಕ ಮಾಸ ಬರುತ್ತೆ ಅಂತ ಹೇಳುತ್ತೆ. ಹಾಗಾಗಿ 141 ವರ್ಷಕ್ಕೊಂದ್ಸತಿ ಕ್ಷಯಮಾಸ ಬರ್ತಕ್ಕಂಥದ್ದು. ಈಗ ಸದ್ಯಕ್ಕೆ 141 ವರ್ಷಕ್ಕೆ ನೋಡ್ಕೊಳ್ಳೋಣ. ಅದು ನಮ್ಮ ಯೂಟ್ಯೂಬ್ 141 ವರ್ಷ ತನಕ ಇತ್ತು ಅಂದ್ರೆ ಅದು ನೋಡ್ಕೊಳ್ತು ಅಂದ್ರೆ ಅವಾಗ ಅವರು ಗಣನೆ ಮಾಡ್ಕೊಳ್ಳಿ ಅಷ್ಟೇ. ಅಧಿಕ ಮಾಸ ಅನ್ನೋದು ಬಂದಾಗ ಎಕ್ಸ್ಟ್ರಾ ಮಂತ್ ಅಂತ ಹೇಳ್ತೀವಿ ನಾವು, ಎಕ್ಸ್ಟ್ರಾ ಲ್ಯೂನಾರ್ ಮಂತ್ ಅಂತ ಹೇಳ್ತೀವಿ ನಾವು. ಇಂಗ್ಲೀಷಲ್ಲಿ ಕರೆಕ್ಟಾಗಿ ಹೇಳಬೇಕು ಅಂದ್ರೆ ಎಕ್ಸ್ಟ್ರಾ ಲ್ಯೂನಾರ್ ಮಂತ್ ಅಂತ ಹೇಳ್ತೀವಿ. ಅಧಿಕ ಚಾಂದ್ರಮಾನ ಮಾಸ, ಅದು ಸೌರಮಾನ ಅಲ್ಲ. ಸೊ ಹಾಗಾಗಿ ಈ ಅಧಿಮಾಸಂತೂ ಶೂನ್ಯ ಮಾಸವತ್ ಜ್ಞೇಯಂ ಅಂತ ಹೇಳುತ್ತೆ ಒಂದ್ ಕಡೆ.
ಮಲಮಾಸಂತು ಅಧಿಮಾಸಂತು ಅಂತನೂ ಇಲ್ಲ ಅಲ್ಲಿ, ಮಲಮಾಸಂತು ಶೂನ್ಯ ಮಾಸವತ್ ಜ್ಞೇಯಂ. ಮಲಮಾಸವನ್ನಾದ್ರೆ ಬೋತ್ ಅಧಿಕ ಮಾಸ ಮತ್ತೆ ಕ್ಷಯಮಾಸವನ್ನ ಶೂನ್ಯ ಮಾಸ ತರ ನಾವು ಟ್ರೀಟ್ ಮಾಡಬೇಕು ಅಂತ ಹೇಳುತ್ತೆ. ಶೂನ್ಯ ಮಾಸ ಅಂದ್ರೆ ಏನು ಅಂದ್ರೆ ಅದು ಕಾನ್ಸೆಪ್ಟ್ ಮತ್ತೆ ಶೂನ್ಯ ಮಾಸಕ್ಕೆ ನಾವು ಯೂಟ್ಯೂಬ್ ಅಲ್ಲಿ ಮಾಡಿದೀವಿ ಆಲ್ರೆಡಿ. ನಾವು ಬಹಳ ಹಿಂದೆನೆ ಮಾಡಿದೀವಿ, ನೀವು ಸ್ಕ್ರೋಲ್ ಮಾಡ್ಕೊಂಡು ಹೋದ್ರೆ ಸಿಗತ್ತೆ, ನೋಡ್ಕೋಬಹುದು ನೀವು. ಶೂನ್ಯ ಮಾಸ ಅಂದ ತಕ್ಷಣ ಸಾಮಾನ್ಯ ಜನ ನೀವೆಲ್ಲರೂ ಅನ್ಕೊಂಡಿರೋದೇನು ಅಂದ್ರೆ ಡಿಸೆಂಬರ್ 16ರಿಂದ ಶೂನ್ಯ ಮಾಸ ಅಂತ ಅನ್ಕೊಂಡಿದ್ದಾರೆ. ಅದು ತಪ್ಪು. ಯಾತಕ್ಕೆ? ಧನುರ್ ಮಾಸ ಡಿಸೆಂಬರ್ 16ಕ್ಕೆ ಅಲ್ವಾ ಶುರು ಆಗೋದು. ಯಾವಾಗ್ಲೂ ಅದೇನ್ ಕೇಸ್ನಲ್ಲಿ 17ಕ್ಕೆ ಶುರು ಆಗುತ್ತೆ, ಇಲ್ಲ ನಾ ಹೇಳೋದಿಲ್ಲ. ನೀವು 14ಕ್ಕೆ ಶುರು ಆಗ್ಲಿ, 17ಕ್ಕೆ ಶುರು ಆಗ್ಲಿ, ಫಸ್ಟ್ ಕೇಸಲ್ಲಿ 18ಕ್ಕೆ ಶುರು ಆಗ್ಲಿ, ಅದು ಶೂನ್ಯ ಮಾಸ ಲೆಕ್ಕ ಅಲ್ಲ. ಯಾಕೆ ಅಂದ್ರೆ ಶೂನ್ಯ ಮಾಸ ಅನ್ನೋ ಕ್ಯಾಲ್ಕುಲೇಷನ್ ಜ್ಯೋತಿಷ್ಯದಲ್ಲಿ ಹೇಗಿದೆ ಅಂದ್ರೆ ಸೌರಮಾನ ಚಾಂದ್ರಮಾನ ಎರಡು ಕಾಂಬಿನೇಷನ್ ಇಂದ ಆಗ್ತಕ್ಕಂಥದ್ದು. ಈ ಕಾಂಬಿನೇಷನ್ ಒಂದು ವರ್ಷಕ್ಕೆ 5 ಶೂನ್ಯ ಮಾಸ ಇದೆ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಎಷ್ಟೋ ಜನ ಮುಹೂರ್ತ ಇಡೋ ಜ್ಯೋತಿಷಿಗಳಿಗೆ ಗೊತ್ತಿಲ್ಲ. ಅದನ್ನು ನಾ ಹೇಳ್ತೀನಿ. ಒಂದು ವರ್ಷಕ್ಕೆ ಸಂವತ್ಸರಕ್ಕೆ ಪ್ರತಿ ಸಂವತ್ಸರಕ್ಕೆ 5 ಶೂನ್ಯ ಮಾಸ ಇದೆ. ಮೀನ ಚೈತ್ರ, ಮಿಥುನಾಷಾಢ, ಕರ್ಕಿ ಶ್ರಾವಣ, ಕನ್ಯಾ ಭಾದ್ರಪದ, ಧನುಃ ಪುಷ್ಯ. ಕರೆಕ್ಟಾಗಿ ಹೇಳ್ತೀನಿ, ಇನ್ನೊಂದ್ಸತಿ ಅರ್ಥ ಮಾಡ್ಕೊಳ್ಳಿ. ಮೀನ ಚೈತ್ರ, ಮಿಥುನಾಷಾಢ, ಕರ್ಕಿ ಶ್ರಾವಣ, ಕನ್ಯಾ ಭಾದ್ರಪದ, ಧನುಃ ಪುಷ್ಯ. ಈ 5 ಶೂನ್ಯ ಮಾಸಗಳು ಅಂದ್ರೆ ಸೌರಮಾನ ಚಾಂದ್ರಮಾನ ಕಾಂಬಿನೇಷನ್ ಎರಡು. ಮೀನ ಚೈತ್ರ ಅಂದ್ರೆ ಸೌರಮಾನ ರೀತಿಯ ಮೀನ ಮಾಸನೂ ಇರಬೇಕು, ಚೈತ್ರ ಮಾಸನೂ ಬರಬೇಕು. ಅದು ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಮಾತ್ರ ಶೂನ್ಯ ಮಾಸ ಲೆಕ್ಕ. ಅದೇ ರೀತಿಯಲ್ಲೂ ಕೂಡ ನೀವೆಲ್ಲರೂ ಅನ್ಕೊಂಡಿರೋ ಹಾಗೆ ಧನುರ್ಮಾಸ ಅನ್ನೋದು ಶೂನ್ಯ ಮಾಸ ಅಲ್ಲ. ಈ ಸತಿ 2026-27 ಪಂಚಾಂಗ ಏನಿದೆ ಪರಾಭವ ನಾಮ ಸಂವತ್ಸರ, ಅಲ್ಲಿ ನಮಗೆ ಡಿಸೆಂಬರ್ 16 ಆದ್ಮೇಲೂ ಕೂಡ ಮುಹೂರ್ತಗಳು ಸಿಗುತ್ತೆ. ಯಾಕೆ ಅಂದ್ರೆ ಅಲ್ಲಿ ಧನು ಪುಷ್ಯ ಬರಲ್ಲ, ಧನು ಮಾರ್ಗಶಿರಾನೇ ಇರುತ್ತೆ ಇನ್ನೊಂದು. ಯಾಕೆಂದ್ರೆ ಈ ಸತಿ ಅಧಿಕ ಜ್ಯೇಷ್ಠ ಬಂದಿದೆ. ಅಧಿಕ ಮಾಸ ಬಂದಾಗ ಅಲ್ಲಿ ಮುಂದಕ್ಕೆ ಹೋಗುತ್ತೆ. ಆದ್ರಿಂದ ನಮಗೆ ಧನುರ್ಮಾಸದಲ್ಲಿ ಶೂನ್ಯ ಮಾಸ ಅನ್ನೋದು 30 ದಿನ ಬೇಕಾದ್ರೂ ಬರ್ಬೋದು, ಅಥವಾ ಒಂದು ದಿನನೂ ಬರ್ದೇನೆ ಇರಲೂಬಹುದು. ಎಷ್ಟೋ ವರ್ಷಗಳು ಒಂದ್ಸತಿ ಹಾಗೂ ಆಗ್ಬೋದು, ಅಥವಾ ಒಂದಿನ 2 ದಿನ 1 ವಾರ ಈ ತರ ಕೂಡ ಬರ್ಬೋದು. ಇದೆಲ್ಲ ಸರಿಯಾಗಿ ಜ್ಯೋತಿಷ್ಯವನ್ನ ಅಥವಾ ವಿಷಯವನ್ನ ತಿಳ್ಕೊಂಡಿರೋದಕ್ಕೆ ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತಿರಲ್ಲ. ಹಾಗಾಗಿ ಇದು ಶೂನ್ಯ ಮಾಸದ ಕಾನ್ಸೆಪ್ಟ್. ಸೊ ಮತ್ತೆ ಇವಾಗ ಅಧಿಕ ಮಾಸದ ಲೆಕ್ಕಾಚಾರಕ್ಕೆ ಬಂದಾಗ ನಾವು ಇದು ಅಧಿಕ ಮಾಸ ಅಂದ್ರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಅಧಿಕ ಮಾಸದಲ್ಲಿ ಶುಭ ಕೆಲಸಗಳನ್ನ ಮಾಡಬಹುದಾ? ಸುಮಾರು ಶುಭ ಕೆಲಸಗಳನ್ನ ಮಾಡಬಾರದು. ಮದುವೆ ಮಾಡಬಾರ್ದು, ಮುಂಜಿ ಮಾಡಬಾರ್ದು, ಚೌಲ ಮಾಡಬಾರ್ದು, ಗೃಹ ಪ್ರವೇಶ ಮಾಡಬಾರ್ದು, ಹೀಗೆ ಸುಮಾರನ್ನ ಹಾಗಾದ್ರೆ ಯಾವ್ದು ಮಾಡಬಹುದು? ನಾಮಕರಣ ಮಾಡಬೇಕು ಅಂತ ಹೇಳ್ತೀನಿ, ಮಾಡಬಹುದು ಅಲ್ಲ, ಮಾಡಬೇಕು. ಭಾಷೆ ಅರ್ಥ ಮಾಡ್ಕೊಳ್ಳಿ ನಾ ಮಾತಾಡೋದ್ರೊಳಗೆ. ಮತ್ತೆ ಅನ್ನಪ್ರಾಶನ ಮಾಡಬೇಕು, ಸೀಮಂತ ಮಾಡಬೇಕು. ಯಾತಕ್ಕೆ? ಇದಕ್ಕೆಲ್ಲ ಶಾಸ್ತ್ರಗಳಲ್ಲಿ ಏಕಾದಶೆ ದ್ವಾದಶ ನೀವ ನಾಮಕುದಿಯಾತ್ ಅಂತ ಹೇಳಿದೆ. ಮಗು ಹುಟ್ಟಿದೆ, ಯಾವುದೋ ಒಂದು ಮಗು, ಅದು ಹುಟ್ಟಿ 11 ದಿನ ಅಥವಾ 12 ದಿನಕ್ಕೆ ಅಧಿಕ ಮಾಸ ಬಂದಿದೆ. ಅಧಿಕ ಮಾಸ ಆಗಲಿ, ಕಡೆ ಪಕ್ಷ ಪಿತೃಪಕ್ಷನೇ ಬಂದಿರಲಿ, ಇದನ್ನೂ ಹೇಳ್ಬಿಡ್ತೀನಿ ಬೇಕಾದ್ರೆ, ಪಿತೃಪಕ್ಷನೇ ಬಂದಿದ್ದು ಕೂಡ ನೀವು ನಾಮಕರಣ ಮಾಡಬಹುದು. 11 ದಿನ 12 ದಿನಕ್ಕೆ ಏನು ನೋಡುವಷ್ಟಿಲ್ಲ. ಪಿತೃಪಕ್ಷ 15 ದಿನ ಇರುತ್ತೆ, 15 ದಿನ ಮುಂದಕ್ಕೆ ಹಾಕೊಂಡು ಹೋಗ್ಬೇಕು ಅಂತ ಏನಿಲ್ಲ. ನೀವು ಮಾಡ್ತೀನಿ ಅಂದ್ರೆ ಮಾಡ್ಬೋದು, ನಾನು ಮಾಡಲ್ಲ ಮುಂದಕ್ಕೆ ಮಾಡ್ಕೊಳ್ತೀನಿ ಅಂದ್ರೆ ನಿಮ್ ಇಷ್ಟ. ನಾನು ಒಬ್ಬ ಪಂಡಿತರಿದ್ದು, ಅವ್ರ ಮಗು ಆಗಿದ್ದಾಗ 11ನೇ ದಿನ ಏನೋ ಅನಾನುಕೂಲ ಆಗಿತ್ತು ಅವ್ರಿಗೆ, 12ನೇ ದಿನ ಮಂಗಳವಾರ ಬಂದಿತ್ತು. ಮಾಡ್ಬೋದಾ ಅಂತ ಕೇಳಿದ್ರು. ಮಾಡ್ಬೋದು ಅಂದ್ರೆ 11 ದಿನ ಅವರ ಒಂದು ಸಂಪ್ರದಾಯದ ಪ್ರಕಾರ ಬಹಳ ಅನಾನುಕೂಲ ಇತ್ತು ಅವತ್ತು, ಅವ್ರು ಮಾಡೋ ಹಾಗಿರ್ಲಿಲ್ಲ. 12 ದಿನ ಮಂಗಳವಾರ ಆಗಿತ್ತು, ಮಾಡ್ಬೋದು ಅಂದ್ರೆ ಮಾಡಿದ್ರು. ಮಗು ಚೆನ್ನಾಗೆ ಓದ್ಕೊಂಡು ಚೆನ್ನಾಗಿದೆ. ಸೊ ಹಾಗಾಗಿ ಕೆಲವು ಸರ್ವೇ ನಿಯಮಾಹ ಸಾಪವಾದಾಹ, ಎವ್ರಿ ರೂಲ್ ಹ್ಯಾಸ್ ಅನ್ ಎಕ್ಸೆಪ್ಷನ್. ಎಲ್ಲಾ ರೂಲ್ಗಳಿಗೂ ಒಂದೊಂದು ಎಕ್ಸೆಪ್ಷನ್ಸ್ ಇರುತ್ತೆ, ನಾವು ಅದನ್ನ ನೋಡ್ಕೋಬೇಕು. ಎಲ್ಲಾನು ಜನರಲ್ ರೂಲ್ಸ್ ಅನ್ನ ಯಾರು ಬೇಕಾದ್ರೂ ಹೇಳ್ತದೆ, ಎಂಥ ಮೇಧಾವಿಗಳು ಬುದ್ಧಿವಂತರು ಪಂಡಿತರು ಅನ್ನಿಸ್ಕೊಂಡವರು ಹೇಳ್ತಾರೆ. ಎಕ್ಸೆಪ್ಷನ್ ರೂಲ್ಸ್ಗಳನ್ನ ಶಾಸ್ತ್ರ ಗ್ರಂಥಗಳನ್ನ ಕೆದಕಿ ತೆಗೆಯೋದೊಳಗೆ ನಿಮ್ ಪಾಂಡಿತ್ಯ ಇರೋದು. ಇದನ್ನ ಮಾಡ್ಬೇಕು ಮನುಷ್ಯ, ಅದನ್ನು ಯಾವುದೋ ಶಾಸ್ತ್ರಗಳಲ್ಲಿ. ನಾನ್ ಪ್ರಧಾನವಾಗಿ ಜ್ಯೋತಿಷ್ಯವನ್ನ, ಧರ್ಮಶಾಸ್ತ್ರವನ್ನ ಅದನ್ನ ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿದ್ದೀನಿ. ಅದನ್ನ ಇದ್ರೊಳಗೆ ಕೇಳಿದ ತಕ್ಕ ಮಟ್ಟಿಗೆ ನನಗೆ ಗೊತ್ತಿರೋದನ್ನ ನಾ ಹೇಳ್ತೇನೆ. ಸೊ ಹಾಗಾಗಿ ಅಧಿಕ ಮಾಸದಲ್ಲಿ ನಾಮಕರಣವನ್ನ ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೀಮಂತವನ್ನ ಮಾಡ್ಬೋದು, ಯಾಕಂದ್ರೆ ಇಷ್ಟು ತಿಂಗಳು ತುಂಬ ಹೋಗುತ್ತೆ ಅನ್ನೋ ಲೆಕ್ಕಾಚಾರ. ಅಷ್ಟು ಡೆಲಿವರಿ ಆಗ್ಬಿಟ್ರೆ ಕಷ್ಟ.
ಕರ್ಮ ಆಗದೆ ಮಗು ಹುಟ್ಟದಂಗೆ ಆಗತ್ತೆ. ಅದಕ್ಕೋಸ್ಕರ ಮಾಡಬೇಕು. ಅನ್ನಪ್ರಾಶನಕ್ಕೆ 6ನೇ ತಿಂಗಳಲ್ಲಿ ಮಾಡಬೇಕು ಅಂದಾಗ 1 ತಿಂಗಳು ಫುಲ್ ಮುಂದಕ್ಕೆ ಹೋಯ್ತು ಅಂದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಮಗು ಬೆಳಿಬೇಕು, ಮಗು ಬೆಳವಣಿಗೆ ಇಂಪಾರ್ಟೆಂಟು. ಯಾವತ್ತೂ ಅಷ್ಟೇ ಶಾಸ್ತ್ರಗಳನ್ನ ಋಷಿಮುನಿಗಳು ಮಾಡಿರೋದು ಜನಗಳ ಅನುಕೂಲಕ್ಕೆ ಹೊರತು ಅನಾನುಕೂಲಕ್ಕಲ್ಲ. ಮತ್ತೆ ಜನಗಳಿಗೆ ಅನುಕೂಲ ಆಗ್ಲಿ, ಟು ಬಿ ಆನ್ ದಿ ಸೇಫರ್ ಸೈಡ್ ಮಾಡಿರೋದು, ಯಾರಿಗೂ ತೊಂದರೆ ಮಾಡೋದಕ್ಕೆ ಮಾಡಿಲ್ಲ. ಯಾವುದನ್ನು ನಮಗೆ ಅರ್ಥ ಮಾಡ್ಕೊಳ್ಳೋಕೆ ನಮಗೆ ಯೋಗ್ಯತೆ ಇಲ್ಲದೆ ಇರ್ಬೋದು, ಬಟ್ ಕೂಲಂಕಷವಾಗಿ ನಾವು ಅದನ್ನ ಸಮಾಧಾನ ಚಿತ್ತದಿಂದ ಪರಿಶೀಲಿಸಬೇಕು. ಯಾತಕ್ಕೆ ಹೇಳಿದ್ದಾರೆ, ಯಾತಕ್ಕೆ ಮಾಡಿದ್ದಾರೆ ಅಂತ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದಾಗತ್ತೆ ಅಂತ. ಇವತ್ತಿನ ಮುಹೂರ್ತಗಳೆಲ್ಲ ಮಾಡಬಾರ್ದು ಮಾಡ್ತಿದ್ದಾರೆ, ಆಗ್ಬಾರ್ದು ಆಗ್ತಾ ಇದೆ. ಮೊನ್ನೆ ಬಹಳ ರೀಸೆಂಟ್ ಆಗಿ ಯಾವ್ದೋ ನನಗೆ ಫೋನ್ ಮಾಡಿ ಕೇಳಿದ್ರು, ಮೀಡಿಯಾದವ್ರೇನೆ ಕೇಳಿದ್ರು, ಬ್ಯಾಂಗ್ಳೂರ್ ಮೈಸೂರು ಹೈವೇನಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಹೋಟೆಲ್ ಏನೋ ಸುಟ್ಟೋಯ್ತು, ಯಾಕೆ? ಅಗ್ನಿ ಪಂಚಕದಲ್ಲಿ ಮಾಡಿರ್ತಾರೆ, ಮುಹೂರ್ತ ಇಟ್ಟು ಹೋಗಿದೆ ಅಂತೆ, ಅಷ್ಟೇ. ನೀವು ಅಗ್ನಿ ಪಂಚಕದಲ್ಲಿ ಮಾಡೋದ್ರಿಂದ ಏನಾಗುತ್ತೆ? ಇಲ್ಲ ಅಂದ್ರೆ ಕೃತಿಕಾ ನಕ್ಷತ್ರದಲ್ಲೂ ವಿಶಾಖ ನಕ್ಷತ್ರದಲ್ಲೂ ಮಾಡಿರ್ತಾರೆ ಆ ಬಿಲ್ಡಿಂಗ್ ಓಪನಿಂಗ್. ಈ ತರ ಅಥವಾ ಮಂಗಳವಾರ ದಿನ ಮಾಡಿರ್ತಾರೆ, ಏನಾಗುತ್ತೆ ನೋಡೋಣ ಅಂತ. ಈ ತರದ್ದೆಲ್ಲ ಮಾಡಬಾರ್ದಂತ ಮಾಡಿದಾಗ ಆಗ್ಬಾರ್ದೇ ಆಗೋದು. ಹಾಗಾಗಿ ಅಧಿಕ ಮಾಸದಲ್ಲಿ ನೀವು ಮಾಡ್ಬೋದು. ಇನ್ನು 3ನೇ ಪ್ರಶ್ನೆ, ಬಾಡಿಗೆ ಮನೆಗೆ ಶಿಫ್ಟ್ ಆಗ್ಬೋದಾ, ಗಾಡಿ ತಗೋಬೋದಾ? ಈ ತರದ್ದು ತುಂಬಾ ಪ್ರಶ್ನೆಗಳಿದೆ. ನಾವು ಮದುವೆಗೆ ಏನಂತಾರೆ, ಬಂಗಾರ ಖರೀದಿ ಮಾಡ್ತಿದೀವಿ, ಜವಳಿ ಖರೀದಿ ಮಾಡ್ತಿದೀವಿ, ಎಲ್ಲ ಮಾಡ್ಬೋದಾ? ಈ ತರದೆಲ್ಲ ಇನ್ನೂ ನಾನಾ ರೀತಿ ಪ್ರಶ್ನೆಗಳು ಕೇಳ್ತಾನೆ ಇರ್ತಾರೆ ನನಗೆ. ಖಂಡಿತವಾಗ್ಲೂ ಮಾಡ್ಬೋದು. ಹೊಸ ಮನೆಗೆ ನೀವು ಶಿಫ್ಟ್ ಆಗಲ್ಲ ಸಾಮಾನ್ಯ, ನಿಮ್ಮ ಸ್ವಂತ ಮನೆಗೆ. ಬಾಡಿಗೆ ಮನೆಗೆ ಶಿಫ್ಟ್ ಆಗೋದಕ್ಕೆ ಏನೂ ತೊಂದರೆ ಇಲ್ಲ, ಶಿಫ್ಟ್ ಆಗ್ಬೋದು. ಗಾಡಿ ಕೊಂಡ್ಕೊಳ್ಳೋದಕ್ಕೆ ಏನೂ ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ಆದ್ರೆ ನೀವು ಗಾಡಿ ಕೊಂಡ್ಕೊಳ್ಳೋ ದಿನ ಆಗಿರ್ಲಿ, ಹೊಸ ಮನೆಗೆ ಶಿಫ್ಟ್ ಆಗೋ ದಿನ ಆಗಿರ್ಲಿ, ಅಥವಾ ಇನ್ಯಾವುದೇ ಆಗಿರ್ಲಿ, ಆ ದಿನ ನಿಮ್ಗೆ ತಾರಾಬಲ ಚಂದ್ರಬಲ ಇರಬೇಕು, ದಿನಶುದ್ಧಿ ಇರಬೇಕು. ದಿನಶುದ್ಧಿ ಅಂತ ಕರಿತೀವಿ ನಾವು ಆಕ್ಚುಯಲ್ ಆಗಿ. ದಿನಶುದ್ಧಿ ಅಂದ್ರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ 5 ಕೂಡ ಪಂಚ ಅಂಗಗಳು ಶುದ್ಧಿನಲ್ಲಿ ಇರ್ತಕ್ಕಂಥದ್ದು. 5 ಕಡೆ ಪಕ್ಷ ತಿಥಿ, ವಾರ, ನಕ್ಷತ್ರ 3 ಶುದ್ಧಿ ಇರ್ಬೇಕು. 5 ಇಲ್ಲ 4 ಇರ್ಬೇಕು, 4 ಇಲ್ಲ 3 ಇರ್ಬೇಕು. 3ಕ್ಕಿಂತ ಕಮ್ಮಿ ಇದ್ರೆ ಮಾಡಬಾರ್ದು ಶುಭ ಕೆಲಸ, ಯಾವುದನ್ನು ಮಾಡಬಾರ್ದು. ಇದೆಲ್ಲ ಬೇಕಾದಷ್ಟಿದೆ. ಅದಕ್ಕೇನೆ ಮುಹೂರ್ತ ಇಡಬೇಕಾದ್ರೆ ತುಂಬಾ ಕಷ್ಟ ಇದೆ. ಮುಹೂರ್ತ ಅನ್ನೋದು ನಿಮ್ಗೆ ಯಾವಾಗ್ಲೂ ಸಿಗೋದಿಲ್ಲ. ಫಸ್ಟ್ ಆಫ್ ಆಲ್ ಅದನ್ನ ತಿಳ್ಕೊಳ್ಳಿ. 1 ತಿಂಗಳಲ್ಲಿ ಮುಹೂರ್ತ ಅನ್ನತಕ್ಕಂಥದ್ದು ಯಾವುದೋ ಒಂದು 4-5 ಮುಹೂರ್ತ ಸಿಕ್ಕಿದ್ರೆ ಹೆಚ್ಚೆಚ್ಚು, ಅಷ್ಟು ಸಿಕ್ಕದೆ ನಿಮ್ ಪುಣ್ಯ ಚೆನ್ನಾಗಿರುವಂತಹದ್ದು. ಇಡೀ 1 ವರ್ಷಕ್ಕೆ ಅಂತ ತಗೊಂಡಾಗ ನಮ್ಗೊಂದು 25 ಮುಹೂರ್ತ ಸಿಕ್ಕಿದ್ರೆ ಹೆಚ್ಚೆಚ್ಚು ಚೆನ್ನಾಗಿರೋದು. ತುಂಬಾ ಚೆನ್ನಾಗಿರೋದು ಅಂತ ಯಾವುದೋ 4-5 ಮುಹೂರ್ತ 1 ವರ್ಷಕ್ಕೆ ಸಿಗುತ್ತೆ ಅಷ್ಟೆ. ನೀವು ಮುಹೂರ್ತಕ್ಕೆ ಕಾಯ್ಬೇಕೆ ಹೊರತು ಮುಹೂರ್ತ ನಿಮಗೆ ಕಾಯಲ್ಲ. ಯು ಶುಡ್ ವೆಯ್ಟ್ ಫಾರ್ ದಿ ಟೈಮ್, ಟೈಮ್ ವಿಲ್ ನಾಟ್ ವೆಯ್ಟ್ ಫಾರ್ ಯು. ಹಾಗಾಗಿ ನೀವು ಗಾಡಿ ತಗೊಳ್ಬೇಕು ಅಂದ್ರೆ ಏನು ಅಡ್ಡಿ ಇಲ್ಲ, ತಗೋಬಹುದು. ಬಾಡಿಗೆ ಮನೆಗೆ ಶಿಫ್ಟ್ ಆಗಬೇಕು ಅಂದ್ರೆ ಶಿಫ್ಟ್ ಆಗ್ಬೋದು. ಇನ್ನು ವ್ಯಾಪಾರ ಹೊಸದಾಗಿ ಶುರು ಮಾಡ್ಬೇಕಂದ್ರೆ ಅದನ್ನ ನೋಡ್ಕೊಳ್ಳಿ. ಅಕಸ್ಮಾತ್ ಅಧಿಕ ಮಾಸ ಮುಗಿದು ನಿಜ ಮಾಸ ಬರೋ ತನಕ, ಒಳ್ಳೆ ದಿನಶುದ್ಧಿ ಸಿಗೋ ತನಕನೂ ನಮ್ಗೆ ಆಗತ್ತೆ, ತಡಿಯತ್ತೆ ಅನ್ನೋದಿದ್ರೆ ಮಾಡ್ಕೋಬಹುದು. ತಡಿಯಲ್ಲ ಅಕಸ್ಮಾತ್ ಅಂದ್ರೆ ಎಗೈನ್ ದಿನಶುದ್ಧಿ ಇರ್ತಕ್ಕಂಥದ್ದು, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಎಲ್ಲ ನಿಮಗೆ ಹೊಂದತಕ್ಕಂಥ ದಿನ ನೀವು ಪ್ರಾರಂಭ ಮಾಡ್ಕೊಂಡ್ರೆ ಒಳ್ಳೆ ಗಳಿಗೆನಲ್ಲಿ, ಅಮೃತ ಗಳಿಗೆನಲ್ಲೋ, ಲಾಭ ಗಳಿಗೆನಲ್ಲೋ, ಉದ್ಯೋಗ ಗಳಿಗೆನಲ್ಲೋ ಈ ತರ ಮಾಡ್ಕೊಂಡ್ರೆ ತೊಂದರೆ ಇಲ್ಲ. ಯಾಕೆ ಈ ತುಂಬಾ ಜನ ಹೇಳ್ತಾರೆ, ಈ ನಮ್ಮ ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ಗೌರಿ ಪಂಚಾಂಗ ಅಂತ ಕೊಟ್ಟಿದ್ದಾರೆ. ಎವ್ರಿ 1.5 hours ಒಂದೊಂದು ಗಳಿಗೆ ಇದೆ. ಶುಭ ಗಳಿಗೆಗಳು ಅಂತ ನಾವು ನೋಡಕ್ ಹೋಯ್ತು ಅಂದ್ರೆ ಲಾಭ ಗಳಿಗೆ ಅಂತ ಇದೆ, ಆಮೇಲೆ ಅಮೃತ ಗಳಿಗೆ ಅಂತ ಇದೆ, ಉದ್ಯೋಗ ಗಳಿಗೆ ಅಂತ ಇದೆ, ಧನಗಳಿಗೆ ಅಂತ ಇದೆ. ಅದೇ ನೆಗೆಟಿವ್ ತಗೊಳ್ತು ಅಂದ್ರೆ ರೋಗ ಅಂತ ಇದೆ, ವಿಷ ಅಂತ ಇದೆ. ಈ ತರದೆಲ್ಲ ಇಂಥ ವಿಷಯಗಳಿಗೆ ರೋಗ. ಇವಾಗ ಭಾನುವಾರ ಬೆಳಿಗ್ಗೆ 9ರಿಂದ 10 ವಿಷಯಗಳಿಗೆ ಯಾವ ಮುಹೂರ್ತನೂ ಇಡ್ಲಿಕ್ಕೆ ಬರೋದಿಲ್ಲ. ಭಾನುವಾರ ಅಕಸ್ಮಾತ್ ಯಾವ್ದಾದ್ರು ಸಣ್ಣ ಪುಟ್ಟ ನಾವು ಶುಭ ಕೆಲಸ ಮಾಡ್ತೀವಿ ಅಂದ್ರೂ ಕೂಡ 9ರಿಂದ 10 ಯಾವ ಮುಹೂರ್ತನೂ ಇಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ವಿಷಯಗಳಿಗೆ ಅದು ಸೂರ್ಯೋದಯ 6 ಗಂಟೆಗಿದ್ದಾಗ 9 ಗಂಟೆ ನಾ ಹೇಳ್ತಿರೋದು. ಸೂರ್ಯೋದಯ ಚೇಂಜ್ ಆಗ್ತದಂಗೆ ಇದನ್ನು ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ. 10ರಿಂದ 12 ಇಡ್ಬೋದಾ ಅಂತ ಕೇಳ್ತದೆ. 10ರಿಂದ 12 ಇಡ್ಲಿಕ್ಕೆ ಬರೋದಿಲ್ಲ. ಯಾಕೆ? ಅರ್ಧ ಪ್ರಹರ ಕಾಲ. 12ರಿಂದ 1 ಇಡ್ಬೋದಾ? ಅದು ಇಡ್ಲಿಕ್ಕೆ ಬರೋಲ್ಲ. ಯಾಕೆ? ಯಮಗಂಡ ಕಾಲ. ನೀವು ನೋಡಿ ಭಾನುವಾರ, ಇವಾಗ ನಾವು ಯೂಟ್ಯೂಬ್ ಮಾಡ್ತಿರೋದು ಭಾನುವಾರನೇ. ಇವತ್ತು ಅಷ್ಟಮಿ, ಮೇಲೆ ನವಮಿ ಇದೆ, ಆಮೇಲೆ ಮಧ್ಯಾಹ್ನಕ್ಕೆ ಎಷ್ಟೋ ಜನ ಶುಭ ಕೆಲಸ ಇಟ್ಕೊಂಡಿದ್ದಾರೆ. ಅವ್ರದ್ದು ಹಣೆ ಬರೋದು, ನಾನೇನೋ ಮಾತಾಡಕ್ಕಾಗಲ್ಲ. ಹಾಗಾಗಿ ಏನಾಗುತ್ತೆ ಅಂದ್ರೆ ಭಾನುವಾರದ ದಿನ ನೀವು ಶುಭ ಕೆಲಸ ಅಕಸ್ಮಾತ್ ಯಾವ್ದಾದ್ರು ಮಾಡ್ತಿದ್ದೀರಾ ಅಂದ್ರೆ ಬೆಳಗ್ಗೆ 9 ಗಂಟೆ ಒಳಗೆ ಮುಹೂರ್ತ ಇಟ್ಕೋಬೇಕು. ಆಮೇಲೆ ಮುಹೂರ್ತ ಇಲ್ವೇ ಇಲ್ಲ. ಇದು 100% ಪಕ್ಕ. ಯಾತಕ್ಕೆ? ಜ್ಯೋತಿಷಾಸ್ತ್ರ ಮುಹೂರ್ತ ಶಾಸ್ತ್ರದಲ್ಲೇನೆ ಶ್ಲೋಕ ಇದೆ, ನಿಧನಂ ಪ್ರಹರಾರ್ಧೇತು ನಿಸ್ವತ್ವಂ ಯಮಗಂಡಕೆ ಕುಲಿಕೆ ಸರ್ವನಾಶಸ್ಯ ರಾತೋ ಏತೆ ನದೋಷದಾಹ ಅಂತ. ಮುಹೂರ್ತ ಚಿಂತಾಮಣಿ ಅನ್ನೋ ಗ್ರಂಥದಲ್ಲಿದೆ. ಇಲ್ಲೇ ಇಟ್ಟಿದ್ದೀನಿ ಮುಹೂರ್ತ ಚಿಂತಾಮಣಿ ಅಂತ.
ಹಾಗಾಗಿ ನಿಧನಂ ಪ್ರಹರಾದ್ದೇತು, ಅರ್ಧ ಪ್ರಹರ ಕಾಲದಲ್ಲಿ ನಾವು ಮುಹೂರ್ತ ಇಟ್ರೆ ಮನೆಯಲ್ಲಿ ಸಾವಾಗತ್ತೆ ಅಂತ ಹೇಳುತ್ತೆ. ಎಷ್ಟೋ ಜನ ಗೊತ್ತಿರೋದಿಲ್ಲ. ಇದು ಪುರೋಹಿತಗಳು, ಅರ್ಚಕರುಗಳು ಸುಮಾರು ಜನಕ್ಕೆ, ಇನ್ನು ಕೆಲವು ಸುಮಾರು ಜನ ಜ್ಯೋತಿಷಿಗಳಿಗೂ ಗೊತ್ತಿರೋದಿಲ್ಲ. ಮುಹೂರ್ತ ಚಿಂತಾಮಣಿಯಲ್ಲಿ ಗ್ರಂಥ ಇದೆ, ಅದರಲ್ಲಿ ಇದೆ ಶ್ಲೋಕ, ಓದಿ ಗೊತ್ತಾಗತ್ತೆ. ನಿಧನಂ ಪ್ರಹರಾದ್ದೇತು ನಿಸ್ವತ್ವಂ ಯಮಗಂಟಕೆ. ಯಮಗಂಡ ಕಾಲದಲ್ಲಿ ಹಿಡಿತು ಅಂದ್ರೆ ನಮ್ಮದಾಗಿರ್ತಕ್ಕಂತಹ ಯಾವುದೋ ಆಸ್ತಿನೋ ಹಣನೋ ನಮ್ಮ ಕೈ ತಪ್ಪು ಹೊರಟೋಗುತ್ತೆ ವಸ್ತು. ಕುಲಿಕೆ ಸರ್ವನಾಶ ಸ್ಯಾತ್. ಗುಳಿಕ ಕಾಲದಲ್ಲಿ ಇಟ್ಟರೆ ಎಲ್ಲಾ ಲಾಸ್ ಆಗತ್ತೆ, ಸರ್ವನಾಶ ಅಂತ ಹೇಳಿದೆ. ರಾತ್ರೋ ಏತೆ ನ ದೋಷದಾಹ. ಸೂರ್ಯ ಅಸ್ತ ಆದ್ಮೇಲೆ ಸೂರ್ಯೋದಯಕ್ಕೆ ಮುಂಚೆ ನಾವು ಮುಹೂರ್ತ ಇಡೋದಿತ್ತು ಅಂದ್ರೆ ಈ ಮೂರನ್ನು ನಾವು ಗಣನೆಗೆ ತಗೋಬೇಕಾಗಿಲ್ಲ ಅವಾಗ. ಅದಕ್ಕೆ ನೀವು ಕರೆಕ್ಟ್ ಆಗಿ ನೋಡಿ, ಅಬ್ಸರ್ವ್ ಮಾಡಿ. ನೀವು ನಾರ್ತ್ ಇಂಡಿಯಾದಲ್ಲಿ ಮತ್ತೆ ಸೌತ್ ಇಂಡಿಯಾದಲ್ಲಿ ಕೆಲವರು ಆಂಧ್ರ ಮತ್ತೆ ತಮಿಳುನಾಡು ಜನಗಳು ರಾತ್ರಿ ಮುಹೂರ್ತ ಇಡ್ತಾರೆ. ಆಕ್ಚುಲಿ ರಾತ್ರಿ ಮುಹೂರ್ತ ಶ್ರೇಷ್ಠ ಇದೆ. ನಮ್ಮಲ್ಲಿ ಜನಗಳು ಕರ್ನಾಟಕದವರು ಗೊತ್ತಿಲ್ಲ ಅಷ್ಟೇ. ಗೋಧೂಳಿ ಲಗ್ನ ಗೃಹ ಪ್ರವೇಶಕ್ಕೆ ಬಹಳ ಶ್ರೇಷ್ಠ. ನಾ ಹೇಳ್ತೀನಿ ಕೇಳಿ, ಗೃಹ ಪ್ರವೇಶಕ್ಕೆ ಬಂದಾಗ ನಾ ಅಲ್ಲೂ ಹೇಳ್ತೀನಿ, ಮಾಡಿದಾಗ ಯೂಟ್ಯೂಬ್, ಗೃಹ ಪ್ರವೇಶಕ್ಕೆ ಬ್ರಾಹ್ಮಿ ಮುಹೂರ್ತ ಹೇಗೆ ಶ್ರೇಷ್ಠನೋ ಗೋಧೂಳಿ ಮುಹೂರ್ತನೂ ಹಾಗೆ ಶ್ರೇಷ್ಠ. ಇದೆಲ್ಲ ತಿಳ್ಕೊಂಡಿರ್ಬೇಕು ಮನುಷ್ಯ. ಹಾಗಾಗಿ ನೋಡ್ಕೊಂಡು, ಅಕಸ್ಮಾತ್ ಮಾಡಕ್ ಆಗಲ್ಲ, ಅಲ್ಲಿ ತನಕ ಕಾಯಕ್ಕಾಗಲ್ಲ ಅಂದ್ರೆ ಒಳ್ಳೆ ದಿನಶುದ್ಧಿ ನೋಡ್ಕೊಂಡು ವ್ಯಾಪಾರ ಶುರು ಮಾಡ್ಬೋದು. ಒಳ್ಳೆ ಗಳಿಗೆ ನೋಡಿ ಶುರು ಮಾಡಬೇಕು. ತಿಥಿ ವಾರ ನಕ್ಷತ್ರ ಎಲ್ಲ ಚೆನ್ನಾಗಿರ್ಬೇಕು. ಅಷ್ಟಮಿ ನವಮಿ ಪಾಡ್ಯ ಇಂಥ ದಿನ ಎಲ್ಲ ನೀವು ಶುರು ಮಾಡ್ತು ಅಂದ್ರೆ ನಿಮ್ ಬಿಸ್ನೆಸ್ ಗೋವಿಂದ. ಅದು ಹೇಳ್ಬಿಡ್ತೀನಿ. ಕೃತಿಕಾ ವಿಶಾಖ ನಕ್ಷತ್ರದಲ್ಲಿ ಮಾಡಿದ್ರೆ ಅದು ಗೋವಿಂದ. ಹಾಗಾದ್ರೆ ಕೃತಿಕಾ ವಿಶಾಖ ನಕ್ಷತ್ರದಲ್ಲಿ ಯಾವ್ದಾದ್ರು ಮಾಡ್ಬೋದಾ ಬಿಸ್ನೆಸ್ ಅಂದ್ರೆ ಮಾಡಬಹುದು, ಅದು ಇದೆ. ಯಾವುದು ಅಂದ್ರೆ ಅಗ್ನಿಗೆ ಸಂಬಂಧಪಟ್ಟಂತಹ ಬಿಸ್ನೆಸ್ಸೇ ಮಾಡೋದಿದ್ರೆ ನೀವು ಮಾಡ್ಬೋದು. ಬೆಂಕಿಗೆ ಸಂಬಂಧಪಟ್ಟಂತಹದ್ದು ಅದು ಮತ್ತೆ ಏನ್ ನಿಮಗೆ ತಾರಾಬಲ ಚಂದ್ರಬಲ ಅದು ಬರಬೇಕು. ಇದನ್ನ ಎಷ್ಟು ಸತಿ ಹೇಳ್ತೀನಿ ನೋಡಿ, ಎಲ್ಲಾ ವಿಡಿಯೋಗಳಲ್ಲೂ ಹೇಳ್ತೀನಿ. ತಾರಾಬಲ ಚಂದ್ರಬಲ ನಿಮ್ಗೆ ಹೊಂದಲೇಬೇಕು. ಹೊಂದಿದ್ದು ನಿಮಗೆ ಸಕ್ಸಸ್ ಕೊಡುತ್ತೆ, ಹೊಂದಿಲ್ಲ ಅಂದ್ರೆ ಸಕ್ಸಸ್ ಕೊಡಲ್ಲ. ಹಾಗಾಗಿ ಇದಿಷ್ಟು ಕೂಡ ನಿಮಗೆ ಅಧಿಕ ಮಾಸಕ್ಕೆ ಸಂಬಂಧಪಟ್ಟಂತಹದ್ದು. ಹಾಗಾಗಿ ಅಧಿಕ ಮಾಸದಲ್ಲಿ ದೊಡ್ಡ ದೊಡ್ಡ ಶುಭ ಕೆಲಸಗಳನ್ನು ಯಾವುದನ್ನು ಮಾಡೋ ಹಾಗಿಲ್ಲ. ಸಣ್ಣ ಪುಟ್ಟದ್ದನ್ನು ಯಾವುದನ್ನಾದ್ರು ಮಾಡ್ಕೋಬಹುದು. ಯಾವುದಕ್ಕೆ ಆ ಕಾಲ ಮೀರೋಗತ್ತೆ ಅಂತ ಹೇಳಿದ ಶಾಸ್ತ್ರಗಳಲ್ಲಿ ಅದನ್ನ ಮಾಡ್ಕೋಬಹುದು. ಗೃಹ ಪ್ರವೇಶಕ್ಕಾಗ್ಲಿ, ಮದುವೆಗಾಗ್ಲಿ, ಮುಂಜಿಗಾಗ್ಲಿ, ಚೌಲಕ್ಕಾಗ್ಲಿ ಕಾಲ ಮೀರೋಗತ್ತೆ ಅಂತ ಎಲ್ಲೂ ಹೇಳಿಲ್ಲ. ಉಪನಯನಕ್ಕೆ ಚೌಲಕ್ಕೆ ಉತ್ತರಾಯಣದಲ್ಲೇ ಮಾಡಬೇಕು ಅಂತ ಹೇಳಿದೆ. ತುಂಬಾ ಜನ ಇತ್ತೀಚೆಗೆ ಸೋಕಾಲ್ಡ್ ಬ್ರಾಹ್ಮಣರು ಅನ್ನಿಸ್ಕೊಂಡಿರೋರು ಕೂಡ ದಕ್ಷಿಣಾಯನದಲ್ಲಿ ಉಪನಯನ ಮತ್ತೆ ಚೌಲ ಮಾಡ್ತಿದ್ದಾರೆ. ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ನಾವೇನ್ ಹೇಳಕ್ಕಾಗತ್ತೆ, ಸುಮ್ಮನಾಗ್ಬಿಡ್ತೀವಿ ಅಷ್ಟೇ. ಸರ್, ಅಧಿಕ ಮಾಸದ ಬಗ್ಗೆ ಸುಮಾರಷ್ಟು ವಿಷಯಗಳನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಆದರೂ ಇನ್ನೊಂದಷ್ಟು ಕೆಲವೊಂದು ಪ್ರಶ್ನೆಗಳನ್ನ ನಾವು ಉತ್ತರಿಸಬೇಕಾಗಿದೆ ಇಲ್ಲಿ. ಅದರಲ್ಲಿ ಮತ್ತೊಂದು ಪ್ರಶ್ನೆ, ಅಧಿಕ ಮಾಸದಲ್ಲಿ ಯಾವ ರೀತಿಯ ಕರ್ಮಗಳನ್ನ ಮಾಡಬೇಕು ಮತ್ತು ಮಾಡಬಾರ್ದು? ಹಾಗೆ ಇತ್ತೀಚೆಗೆ ಸುಮಾರಷ್ಟು ದೇವಸ್ಥಾನಗಳ ಮುಂದೆ ಹೋಮ ಹವನಗಳು, ಶಾಂತಿಗಳನ್ನ ಮಾಡಬಹುದು, ಮಾಡಬೇಕು ಅಂತ ಹೇಳಿ ಬ್ಯಾನರ್ಗಳು ಹಾಕ್ತಾ ಇದ್ದಾರೆ. ಈ ಒಂದು ಹೋಮ ಹವನಗಳನ್ನ ಮಾಡೋದು ಅಧಿಕ ಮಾಸದಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ಯಾ? ಹಾಗೆ ಅಧಿಕ ಮಾಸದಲ್ಲಿ ದಾನಕ್ಕೆ ಏನಾದ್ರೂ ಪ್ರಾಮುಖ್ಯತೆ ಇದೆಯಾ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಸರ್. ಇಲ್ಲಿ ಕರ್ಮ ಅನ್ನೋದು ಬಂದಾಗ ಶಾಸ್ತ್ರದ ಪ್ರಕಾರ 3 ರೀತಿಯ ಕರ್ಮಗಳಿದೆ. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ. ಒಂದೊಂದನ್ನು ಬಹಳ ಸ್ಥೂಲವಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಗೊತ್ತಾಗತ್ತೆ ಒಂದೊಂದು ಸೆಂಟೆನ್ಸ್ ಅಲ್ಲಿ. ನಿತ್ಯ ಕರ್ಮ ಅಂದ್ರೆ ಡೈಲಿ ಮಾಡಬೇಕಾದಂತಹ, ಅಂದ್ರೆ ಡೈಲಿ ಅಂದ್ರೆ ದಿನನಿತ್ಯ ಅನ್ನೋ ಅರ್ಥದಕ್ಕಿಂತ ಹೆಚ್ಚಾಗಿ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಮ್ಯಾಂಡೇಟರಿ ಮಾಡಲೇಬೇಕಾದಂತಹ ಕರ್ಮಗಳು. ಉದಾಹರಣೆಗೆ ಸಂಧ್ಯಾ ವಂದನೆ, ಅದೇ ಹೆಚ್ಚು ಕಮ್ಮಿ ಡೈಲಿ ಆಗಿರುತ್ತೆ ಅಷ್ಟೇ. ಸಂಧ್ಯಾ ವಂದನೆ, ಅಗ್ನಿ ಕಾರ್ಯ. ಸಂಧ್ಯಾ ವಂದನೆ ನಾವು, ನಮಗೆ ಉಪನಯನ ಇಲ್ಲ, ನಾವೇನ್ ಮಾಡ್ಬೇಕು ಅಂದ್ರೆ ದೇವರ ಆರಾಧನೆ ಅಷ್ಟೇ. ಹಾಗೆ ಅಗ್ನಿ ಕಾರ್ಯ, ಮತ್ತೆ ಬ್ರಹ್ಮಯಜ್ಞ, ಪಂಚಮಹಾಯಜ್ಞ, ವೇದ ಪಾರಾಯಣ, ಮತ್ತೆ ಈ ತರದ್ದೆಲ್ಲಾನು ಕೂಡ ನಮಗೆ ನಿತ್ಯ ಕರ್ಮಗಳಿಗೆ ಬರುತ್ತೆ. ಅಧ್ಯಯನ, ಅಧ್ಯಾಪನ, ಈ ತರದ್ದೆಲ್ಲ ನಿತ್ಯ ಕರ್ಮಗಳಿಗೆ ಬರುತ್ತೆ. ನೈಮಿತ್ತಿಕ ಕರ್ಮ, ನೈಮಿತ್ತಿಕ ಅನ್ನೋ ಶಬ್ದ ನಿಮಿತ್ತಂ ಅಧಿಕೃತ್ಯ ಕೃತಂ ಇದಂ ನೈಮಿತ್ತಿಕಂ ಅಂತ ಶಾಸ್ತ್ರದಲ್ಲಿ ಎಕ್ಸ್ಪ್ಲನೇಷನ್. ಯಾವುದೋ ಒಂದು ನಿಮಿತ್ತವನ್ನ, ಕಾರಣವನ್ನು ಅಥವಾ ಉದ್ದೇಶವನ್ನು ಆಶ್ರಯಿಸಿ ಬಂದಿರತಕ್ಕಂತಹದ್ದನ್ನ ನೈಮಿತ್ತಿಕ ಅಂತ ಹೇಳ್ತೀವಿ. ಉದಾಹರಣೆಗೆ ಷೋಡಶ ಕರ್ಮಗಳೆಲ್ಲವೂ ಕೂಡ ನೈಮಿತ್ತಿಕ ಕರ್ಮಗಳು. ಆದ್ರೆ ಅದರೊಳಗೆ ಕೆಲವೊಂದು ಮಾಡಬೇಕು, ಕೆಲವೊಂದು ಮಾಡಬಾರ್ದು ಅಧಿಕ ಮಾಸದಲ್ಲಿ ಅನ್ನೋದು ಹೇಳಿದೆ. ನಾನು ಅದನ್ನ ಈಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾಮಕರಣ ಮಾಡ್ಬೋದು, ಅನ್ನಪ್ರಾಶನ ಮಾಡ್ಬೋದು, ಆಮೇಲೆ ಸೀಮಂತ ಮಾಡ್ಬೋದು, ಈ ಥರದ್ದು ಮಾಡ್ಬೋದು. ವಿವಾಹ ಮಾಡುವಂಗಿಲ್ಲ, ಉಪನಯನ ಮಾಡುವಂಗಿಲ್ಲ, ಈ ಥರದ್ದೆಲ್ಲ ಮಾಡುವಂಗಿಲ್ಲ ಅದನ್ನು ಹೇಳಿದ್ದೀನಿ.
ಯಾವುದೋ ಒಂದು ನಿಮಿತ್ತವನ್ನ ಆಶ್ರಯಿಸಿ ಬರ್ತಕ್ಕಂಥದ್ದು. ಇವಾಗ ನೈಮಿತ್ತಿಕ ಕರ್ಮ ಅಂದಾಗ ಅಧಿಕ ಮಾಸದಲ್ಲಿ ಗ್ರಹಣ ಬಂತು ಅಂತ ಇಟ್ಕೋಣ. ಹುಣ್ಣಿಮೆಗೋ ಅಮಾವಾಸ್ಯೆಗೋ ಅಧಿಕ ಮಾಸದಲ್ಲಿ ಹುಣ್ಣಿಮೆಗೋ ಅಮಾವಾಸ್ಯೆಗೋ ಚಂದ್ರನೋ ಸೂರ್ಯನ ಗ್ರಹಣ ಬಂತು ಅಂದ್ರೆ ಆ ಗ್ರಹಣ ಆಚರಣೆ ಮಾಡಬೇಕಾಗುತ್ತೆ. ಇದು ನೈಮಿತ್ತಿಕ ಕರ್ಮ. ಈಗ ಫಾರ್ ಎಕ್ಸಾಂಪಲ್ ಅಧಿಕ ಜ್ಯೇಷ್ಠ ಮಾಸ ಬಂದಿದೆ. ಜ್ಯೇಷ್ಠ ಮಾಸದಲ್ಲಿ ಯಾರೋ ಹೋಗಿರ್ತಕ್ಕಂಥವ್ರು ತಂದೆನೋ ತಾಯೋ ಯಾರ್ದೋ ಶ್ರಾದ್ದ ಇರುತ್ತೆ. ಅವಾಗ ಅಧಿಕ ಮಾಸ ಬಂದಾಗ ಹೇಗೆ ಮಾಡಬೇಕು ಅಂತ ಸಂಶಯ ಬಂತು ಅಂದ್ರೆ ಅಧಿಕ ಮಾಸದಲ್ಲೂ ಮಾಡಬೇಕು, ನಿಜ ಮಾಸದಲ್ಲೂ ಮಾಡಬೇಕು. ಇದ್ರ ಬಗ್ಗೆ ನಾವು ಯೂಟ್ಯೂಬಲ್ಲಿ ಆಲ್ರೆಡಿ ಬಹಳ ಹಿಂದೆನೆ ಡಿಟೇಲ್ ಆಗಿ ವಿಡಿಯೋನೋ ಆಡಿಯೋನೋ ಮಾಡಿದ್ದೀವಿ. ಅಲ್ಲಿ ನೋಡ್ಕೋಬಹುದು ನೀವು. ಅದು ಬಹಳ ಸ್ಥೂಲವಾಗಿ ಹೇಳಬೇಕು ಅಂದ್ರೆ ಅಧಿಕ ಮಾಸದಲ್ಲೂ ಮಾಡಬೇಕು, ನಿಜ ಮಾಸದಲ್ಲೂ ಮಾಡಬೇಕು. ಧರ್ಮಶಾಸ್ತ್ರದಲ್ಲಿ ಒಂದನ್ನ ಡಿಟೇಲ್ ಆಗಿ ಮಾಡಬೇಕು, ಒಂದನ್ನ ಸಂಕಲ್ಪ ಶ್ರಾದ್ದ ಮಾಡಬೇಕು ಅನ್ನೋ ಅರ್ಥದಲ್ಲಿ ಹೇಳಿದೆ. ಅಕಸ್ಮಾತ್ ನಿಮಗೆ ಭಗವಂತ ದುಡ್ಡು ಯಥೇಚ್ಛವಾಗಿ ಕೊಟ್ಟಿತ್ತು ಅಂದ್ರೆ ಎರಡನ್ನೂ ಡಿಟೇಲ್ ಆಗಿ ಬೇಕಾದರೂ ಮಾಡಬಹುದು. ಇದು ನೈಮಿತ್ತಿಕ ಕರ್ಮ. ಇನ್ನು ಕಾಮ್ಯ ಕರ್ಮ ಅಂದ್ರೆ ನಾವು ಯಾವುದೋ ಬಯಕೆ ಆಸೆ ಇಟ್ಕೊಂಡು ಮಾಡ್ತಕ್ಕಂಥದ್ದು. ಇವಾಗ ಸುಮ್ಮನೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಒಂದು ಗಣಪತಿ ಹೋಮ ಮಾಡ್ತೀವಿ, ಒಂದು ಸುದರ್ಶನ ಹೋಮ ಮಾಡ್ತೀವಿ, ಒಂದು ಚಂಡಿಕಾ ಹೋಮ ಮಾಡ್ತೀವಿ, ಒಂದು ಅತಿರುದ್ರ ಹೋಮ ಮಾಡ್ತೀವಿ. ಈ ಥರದ್ದೆಲ್ಲ ಇರುತ್ತಲ್ಲ, ಇದೆಲ್ಲ ಕಾಮ್ಯ ಕರ್ಮಗಳು. ಈ ಕಾಮ್ಯ ಕರ್ಮಗಳು ಎಲ್ಲವನ್ನೂ ಕೂಡ ವರ್ಜ್ಯ ಅಂತ ಸ್ಪಷ್ಟವಾಗಿ ಹೇಳಿದೆ ಶಾಸ್ತ್ರದಲ್ಲಿ. ಭಗವದ್ಗೀತೆ ಕೃಷ್ಣನೇ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಕಾಮ್ಯಾನಾಂ ಕರ್ಮಣಂ ನ್ಯಾಸಂ ಸನ್ಯಾಸಂ ಕವಿಯೋ ವಿದುಹೋ ಅಂತ. ಕವಿ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಜ್ಞಾನಿಗಳು ಅಂತ ಅರ್ಥ. ಜ್ಞಾನಿಗಳು ಅಂದ್ರೆ ಪರಮಾತ್ಮನನ್ನು ಕಂಡು ಅನುಭವವನ್ನು ಪಡೆದಿರ್ತಕ್ಕಂಥವ್ರು ಅನ್ನೋ ಅರ್ಥ ಅದಕ್ಕೆ. ಅದೆಲ್ಲ ಆಧ್ಯಾತ್ಮಿಕವಾಗಿ ಬೇರೆ ಬೇರೆ ಅರ್ಥಗಳಿರುತ್ತೆ ಟೆಕ್ನಿಕಲ್ ಟರ್ಮ್ಸ್ಗೆ. ಎಲ್ಲವನ್ನು ನಾವು ಯಾವುದೋ ಒಂದು ಸಣ್ಣ ವಿಡಿಯೋ ತುಣುಕುಗಳಲ್ಲಿ ಹೇಳೋಕ್ಕಾಗಲ್ಲ. ನಿಮಗೆ ಬೇಕು ಅಂದ್ರೆ ಅಧ್ಯಾತ್ಮದ ಬಗ್ಗೆ ಡೌಟ್ಸ್ ಇದ್ರೆ ಬನ್ನಿ, ಡೈರೆಕ್ಟಾಗಿ ಹೇಳ್ಕೊಡ್ತೀನಿ. ಸೊ ಹಾಗಾಗಿ ಈ ಎಲ್ಲ ಕಾಮ್ಯ ಕರ್ಮಗಳು ಕೂಡ ಒಂದು ಗಣಪತಿ ಪೂಜೆ ಆಗಲಿ ಅಥವಾ ಒಂದು ಸತ್ಯನಾರಾಯಣ ಪೂಜೆ ಆಗಲಿ ಅಥವಾ ಸತ್ಯನಾರಾಯಣ ಪೂಜೆಗೆ ಬೇಕಾದ್ರೆ ಒಂದು ಎಕ್ಸಂಪ್ಷನ್ ಅಂತ ಬೇಕಾದ್ರೂ ಹೇಳ್ಬೋದು ನಾವು ಕಡೆ ಪಕ್ಷ. ಯಾಕೆ ಅಂದರೆ ಸತ್ಯನಾರಾಯಣ ವ್ರತಕಥೆ ಸ್ಕಾಂದ ಪುರಾಣದಲ್ಲಿ ಬರುತ್ತೆ. ನಾನು ಅಷ್ಟೂ ಪುರಾಣಗಳನ್ನ ಆಳವಾಗಿ ಅಧ್ಯಯನ ಮಾಡಿದ್ದೀನಿ. ಅದರಿಂದ ಅಲ್ಲಿ ಏನು 5 ಕತೆ ಅಂತೆಲ್ಲ ಇಲ್ಲ, ಅದಿರೋದೇ 2 ಕತೆ. 2 ಕತೆನೇ ಇವರು 4-5 ಕತೆ ಅಂತ ಮಾಡ್ಕೊಂಡಿದ್ದಾರೆ ಇಲ್ಲಿ. ಸೊ ಹಾಗಾಗಿ ಅದು ಆ ಸತ್ಯನಾರಾಯಣ ಪೂಜೆ ಅಥವಾ ವ್ರತವನ್ನು ಮಾಡಬೇಕಾದ್ರೆ ಯಾವುದೇ ಪರ್ವಕಾಲದಲ್ಲಿ ಮಾಡ್ಬೋದು ಅನ್ನೋದು ಕೂಡ ಇದೆ. ಅದು ಪರ್ವಕಾಲಕ್ಕೆ ಹೇಳಿದೆ. ಆದರೆ ಇಲ್ಲಿ ಅಧಿಕ ಮಾಸ ಅನ್ನೋದು ಪರ್ವಕಾಲ ಅಂತ ಏನು ಅಲ್ಲ. ಆ್ಯಕ್ಚುಲಿ ಟೆಕ್ನಿಕಲ್ ಆಗಿ ಮಾತಾಡಬೇಕು ಅಂದರೆ ಮಲಮಾಸ. ಅದು ಮಲಮಾಸ ಅಂದರೆ ವರ್ಜ್ಯ ಮಾಸ ಅಂತಲೇ ಅರ್ಥ. ಅದು ಅಧಿಕ ಆಗಲಿ ಕ್ಷಯ ಆಗಲಿ. ಹಾಗಾಗಿ ಇಲ್ಲಿ ಮಾಡಲಿಕ್ಕೆ ಬರೋದಿಲ್ಲ. ಏನೇ ಆಗಲಿ, ಒಂದು ಗಣಪತಿ ಹೋಮ ಆಗಲಿ, ಒಂದು ಮೃತ್ಯುಂಜಯ ಹೋಮ ಆಗಲಿ, ಬೇರೆ ಏನೇ ಹೋಮ ಹವನಗಳು. ಇವಾಗ ಜೂನ್ 1ನೇ ತಾರೀಕು ಮಧ್ಯರಾತ್ರಿ 2ನೇ ತಾರೀಕು ಬೆಳಗಿನ ಜಾವಕ್ಕೆ ಬೃಹಸ್ಪತಿ ಚೇಂಜ್ ಆಗ್ತಾ ಇದ್ದಾನೆ. ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರ್ತಾ ಇದ್ದಾನೆ. ಅದಕ್ಕೆ ಎಲ್ಲ ಕಡೆನೂ ಕೂಡ ಬೃಹಸ್ಪತಿ ಶಾಂತಿ, ಬೃಹಸ್ಪತಿ ಹೋಮ, ಆಮೇಲೆ ಶನೈಶ್ವರ ವಕ್ರಗತಿಗೆ ಬರ್ತಾನೆ, ಅದಕ್ಕೆ ಹೋಮ. ಇದು ಆಕಾಶದಲ್ಲಿ ಆಗ್ತಾನೇ ಇರುತ್ತೆ ಈ ಥರದ್ದೆಲ್ಲಾನು. ಅದಕ್ಕೆ ನಾವು ಕಾಮ್ಯ ಕರ್ಮಗಳನ್ನ ಅಧಿಕ ಮಾಸದಲ್ಲಿ, ಅಂದರೆ ಅಧಿಕ ಮಾಸ ಆಗಲಿ ಕ್ಷಯ ಮಾಸ ಆಗಲಿ ಮಲಮಾಸ ಅಂತ ಟೆಕ್ನಿಕಲ್ ಆಗಿ ಕರಿತೀವಿ ನಾವು. ಬಟ್ ಆಡು ಭಾಷೆಯಲ್ಲಿ ಅಧಿಕ ಮಾಸ ಅಂತಲೇ ಕರಿತೀವಿ. ಯಾಕೆಂದರೆ ಅಧಿಕ ಮಾಸ ಎವ್ರಿ 38 ಅಥವಾ 39 ತಿಂಗಳಿಗೆ ಒಂದ್ಸತಿ ಬರುತ್ತೆ. ಕ್ಷಯ ಮಾಸ ಅನ್ನೋದು 141 ವರ್ಷಗಳಿಗೆ ಒಂದ್ಸತಿ ಬರುತ್ತೆ ಅನ್ನೋದನ್ನ ಈಗ ಆಲ್ರೆಡಿ ಹೇಳಿದ್ದೀನಿ ನಾನು. ಹಾಗಾಗಿ ಈ ಅಧಿಕ ಮಾಸದಲ್ಲಿ ವರ್ಜ್ಯ ಎಲ್ಲ ರೀತಿಯ ಕರ್ಮ, ಅದು ಯಾವುದೇ ಹೋಮ ಹವನ ಆಗಿರ್ಬೋದು ಎಲ್ಲನೂ. ಅದು ಹೇಳಿದಾಗ ಕೆಲವರಿಗೆ ಬೇಜಾರಾಗ್ಬೋದು, ಅಥವಾ ಏನು ಇಷ್ಟು ಕಡಾಖಂಡಿತವಾಗಿ ಹೇಳ್ತಿರೋದಲ್ಲ. ಶಾಸ್ತ್ರದಲ್ಲಿ ಹೇಳಿಲ್ಲ. ಶಾಸ್ತ್ರದಲ್ಲಿ ಹೇಳದೇ ಇರೋದನ್ನ ನಾವು ಇದು ಮಾಡೋಕ್ಕಾಗೋದೇ ಇಲ್ಲ. ಅದಕ್ಕೋಸ್ಕರನೇ ನಾವು ಎಲ್ಲ ರೀತಿಯ ಕಾಮ್ಯ ಕರ್ಮಗಳನ್ನು ವರ್ಜ್ಯ ಮಾಡಬೇಕಾಗತ್ತೆ. ಇದು ಬಹಳ ಸ್ಪಷ್ಟವಾಗಿ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದು. ಯಾರೇ ಮಾಡಲಿ, ತಪ್ಪು ಯಾರು ಮಾಡಿದ್ರು ತಪ್ಪೆ, ಸರಿ ಯಾರು ಮಾಡಿದ್ರು ಸರಿನೇ. ಏನು ಓದಿಲ್ದೇ ಇರೋ ನಿರಕ್ಷರ ಕುಕ್ಷಿ ಸರಿ ಮಾಡಿದ್ರು ಸರಿನೇ, ಎಲ್ಲ ಓದಿದ ಪಂಡಿತ ತಪ್ಪು ಮಾಡಿದ್ರು ತಪ್ಪೆ. ಹಾಗಾಗಿ ಅದನ್ನೆಲ್ಲ ತಿಳ್ಕೋಬೇಕು. ಇನ್ನು ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಅಮಾವಾಸ್ಯೆ ದಿನ ಹೋಮಗಳು ಹವನಗಳನ್ನೆಲ್ಲ ಮಾಡಿಸ್ತಾರೆ. ಮಾಡಬಾರ್ದು ಶಾಸ್ತ್ರದ ಪ್ರಕಾರ. ಯಾಕೆ ಅಂದರೆ ದೇವಕಾರ್ಯಾನಪಿ ರಾಜನ್ ಪಿತೃಕಾರ್ಯಂ ವಿಶಿಷ್ಯತೆ ದೇವತಾಭ್ಯೋ ಪೂರ್ವಂ ಹಿ ಪಿತॄಣಾಂ ಆಪ್ಯಾಯನಂ ವರಂ ಅಂತ ವೇದವ್ಯಾಸರು ಮಹಾಭಾರತದಲ್ಲಿ ಹೇಳಿದ್ದಾರೆ. ಹಾಗಾಗಿ ಶ್ರಾದ್ದದ ದಿನ ಅಥವಾ ಈ ಒಂದು ಪಿತೃಗಳ ದಿವಸ ಅಂತ ಯಾವುದಿರುತ್ತೆ, ಅಮಾವಾಸ್ಯೆ ಆಗಲಿ, ಸಂಕ್ರಮಣ ಆಗಲಿ, ಷಣ್ಣವತಿ ಶ್ರಾದ್ದಗಳ ದಿನ ಆಗಲಿ, ಇವೆಲ್ಲ ಪಿತೃದೇವತೆಗಳಿಗೆ ಮೀಸಲೇ ಹೊತ್ತು ದೇವತಾ ಕಾರ್ಯಗಳು ಮಾಡೋದಕ್ಕೆ ಖಡಾಖಂಡಿತವಾಗಿ ನಮಗೆ ಪರ್ಮಿಷನ್ ಇಲ್ಲ. ಹಾಗಾಗಿ ಮಾಡಬಾರ್ದು. ಸೊ ಬಹುಶಃ ಈ ಕಾಮ್ಯ ಕರ್ಮಗಳು ವರ್ಜ್ಯ ಅನ್ನೋದನ್ನ ಹೇಳಿದ್ದಾಯ್ತು. ನಿತ್ಯ ನೈಮಿತ್ತಿಕ ಮಾಡಬೇಕು ಅನ್ನೋದನ್ನ ಹೇಳಿದ್ದಾಯ್ತು. ಇನ್ನು ದಾನಗಳಿಗೆ ವಿಶೇಷವಾದಂಥ ಮಹತ್ವ ಇದೆ, ಇಲ್ಲ ಅಂತೇನಿಲ್ಲ. ಯಾಕೆಂದರೆ ಅಧಿಕ ಮಾಸದಲ್ಲಿ ದಾನ ಕೊಡ್ತಕ್ಕಂಥದ್ದು ಅದು ಸಾಮಾನ್ಯವಾಗಿ ಅಧಿಕಸ್ಯ ಅಧಿಕಂ ಫಲಂ ಅನ್ನೋದು ಎಲ್ಲರೂ ಸಣ್ಣ ಪುಟ್ಟ ಸಂಸ್ಕೃತ ತಿಳ್ಕೊಂಡಿರೋರು ಕೂಡ ಈ ಮಾತನ್ನು ಹೇಳ್ತಾ ಇರ್ತಾರೆ.
ಹಾಗಾಗಿ ಅಧಿಕ ಮಾಸ ಬಂದಾಗ ಅದು ದಾನ ಏನು ಕೊಟ್ಟರು ಅಧಿಕವಾದಂತಹ ಫಲ ಕೊಡುತ್ತೆ ಅನ್ನೋ ಅರ್ಥದಲ್ಲಿ. ಹಾಗಾಗಿ ಅಧಿಕ ಮಾಸದಲ್ಲಿ ಈ ಒಂದು ಆ, ದಾನವನ್ನ ಯಾವುದನ್ನು ಬೇಕಾದರೂ ಕೊಡ್ಬೋದು. ಇಂಥದನ್ನ ಅಂಥದನ್ನ ಅಂತ ಏನು ದಾನಂ ದಾತೃವಶಂ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಕೊಡೋನು ಬಿಟ್ಟಿದ್ದದು ಅಂತ. ಅವನು ಏನು ಬೇಕಾದರೂ ಕೊಡ್ಬೋದು. ₹1 ಹಿಡಿದು 1,00,00,000ನೋ 100,00,00,000ನೋ 1,000,00,000ನೋ ಏನು ಬೇಕಾದರೂ ಕೊಡ್ಬೋದು. ಯಾಕೆಂದ್ರೆ ಬಹಳ ಇತ್ತೀಚೆಗಷ್ಟೇನೆ ನಾನು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ಯಾವುದೋ ಒಬ್ಬರು ಜೈನ್ ಬಿಸ್ನೆಸ್ ಮ್ಯಾನು ₹2,000,00,00,000 ಆಸ್ತಿ ಇರೋವಂಥದ್ದು ಅಷ್ಟನ್ನು ಕೂಡ ಯಾವುದೋ ಇದಕ್ಕೆ ದಾನ ಮಾಡಿಬಿಟ್ಟು ತಾವು ಸನ್ಯಾಸತ್ವ ಸ್ವೀಕಾರ ಮಾಡಿದ್ರು ಅಂತ. ಅಂತಹ ಮನೋಭಾವನೆ ಬರಬೇಕು ಮನುಷ್ಯನಿಗೆ. ಯಾವುದೋ ಮಹಾತ್ಮರು ಆ ಥರದ್ದು ತುಂಬ ಜನ ಇದ್ದಾರೆ, ನಮ್ಮಲ್ಲೂ ಇದ್ದಾರೆ, ಇಲ್ಲ ಅಂತೇನಿಲ್ಲ. ಸಡನ್ ಆಗಿ ನೆನಪಿಗೆ ಬಂತು, ಅದನ್ನು ಹೇಳಿದೆ ಅಷ್ಟೇನೆ. ಹಾಗಾಗಿ ಆ ಥರ ಯದಹದೇವ ವಿರಜೇತ್ ತದಹದೇವ ಪ್ರವ್ರಜೇತ್ ಅಂತ ಜಾಬಾಲ ಉಪನಿಷತ್ತಲ್ಲಿ ಹೇಳುತ್ತೆ. ಯಾವ ಕ್ಷಣದಲ್ಲಿ ಮನುಷ್ಯನಿಗೆ ವೈರಾಗ್ಯ ಬರುತ್ತೋ ಮನಸ್ಸಿಗೆ, ಆ ಕ್ಷಣ ಅವನು ಮನೆ ಬಿಟ್ಟು ಹೊರಟೋಗ್ಬೇಕು ಅಂತ ಹೇಳುತ್ತೆ. ಅಂಥ ವೈರಾಗ್ಯ ಅಷ್ಟು ಸುಲಭನಾಗಿ ಎಲ್ರಿಗೂ ಬರೋದಿಲ್ಲ. ಬಂದವ್ರಿಗೆ ಕೆಲವು ಸತಿ ಹೋಗ್ಲಿಕ್ಕೂ ಆಗೋದಿಲ್ಲ. ಕೆಲವು ಬೇರೆ ಬೇರೆ ಆ, ಅನಾರೋಗ್ಯ ಆರೋಗ್ಯ ನಿಮಿತ್ತಗಳಿಂದನೂ ಆಗದೇ ಇರುವಂಥ ಪಾಸಿಬಿಲಿಟೀಸ್ ಕೂಡ ಇರುತ್ತೆ ಕಲಿಯುಗದಲ್ಲಿ. ಹಾಗಾಗಿ ಇದೆಲ್ಲವನ್ನು ನೋಡ್ಕೋಬೇಕಾಗತ್ತೆ ನಾವು. ದಾನವನ್ನ ಕೊಡೋದು ವಿಶೇಷ. ದಾನ ಏನು ಬೇಕಾದರೂ ಕೊಡ್ಬೋದು. ನಿಮ್ಮ ಕೈಲಿ ಏನಾಗತ್ತೆ ಅದನ್ನು ಕೊಡಿ. ಹೌದು, ಜಾಸ್ತಿದು ಕೊಟ್ಟರು, ನಾನು ಕಮ್ಮಿದು ಕೊಟ್ಟೆ, ಈ ಥರ ಎಲ್ಲ ಒಂದು ಮೇಲರಿಮೆ ಕೀಳರಿಮೆ ಯಾವುದು ಬೇಕಾಗಿಲ್ಲ. ಯಾಕೆ ಅಂದರೆ ದಾನ ನೀವು ಎಷ್ಟರದ್ದು ಕೊಟ್ಟಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೇಗೆ ಕೊಟ್ಟಿದ್ದೀರಾ ಅನ್ನೋದು ಇಂಪಾರ್ಟೆಂಟು. ಮಹಾಭಾರತದ ಕಟ್ಟಕಡೆಯಲ್ಲಿ ಒಂದು ಇನ್ಸಿಡೆನ್ಸ್ ಬರುತ್ತೆ, ಕತೆ ಬರುತ್ತೆ. ಅದನ್ನು ನಾನು ಇಲ್ಲಿ ಹೇಳಲೇಬೇಕಾಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಸಣ್ಣ ಬ್ರಾಹ್ಮಣ ಕುಟುಂಬ, ಬಡ ಕುಟುಂಬ, ಗಂಡ ಹೆಂಡತಿ, ಒಬ್ಬ ಮಗ ಒಬ್ಬ ಮಗಳು ಇರ್ತಾರೆ. ಸೊ ಹಾಗಾಗಿ ಅವರು ಒಂದು ದಾನವನ್ನು ಮಾಡಿದ ನಂತರದಲ್ಲಿ ಅವ್ರ ಮನೆ ಮುಂದೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಕ್ಕೆ ವಿಮಾನ ಬಂದು ನಿಂತಿರುತ್ತೆ. ಇದನ್ನ ಒಂದು ಮುಂಗುಸಿ ಧರ್ಮರಾಜ ಯಾವಾಗ ತಾನು ಈ ಒಂದು 18ನೇ ಯುದ್ಧ ಎಲ್ಲ ಆದ್ಮೇಲೆ ಯಾಗವನ್ನ ಮಾಡ್ತಾನೆ, ಆ ಯಾಗದಲ್ಲಿ ಹೋಮದ ಇದೆಲ್ಲಾನು ಅಗ್ನಿ ಎಲ್ಲ ಶಾಂತವಾದ ಮೇಲೆ ಬಂದು ಹೊರಲಾಡುತ್ತೆ ಅದು. ಆ ಮುಂಗುಸಿ ಹೊರಲಾಡಿದಾಗ ಎಲ್ಲರೂ ಆಶ್ಚರ್ಯ ಪಡ್ತಾರೆ, ಯಾಕೆ ಹೊರಲಾಡ್ತಾ ಇದೆ ಇದು? ಯಾಕೆಂದ್ರೆ ಅದರ ಅರ್ಧ ಭಾಗ ಬಂಗಾರ ಆಗಿರುತ್ತೆ, ಇನ್ನು ಅರ್ಧ ಭಾಗ ಬಂಗಾರ ಆಗುವಂತಹದ್ದು ಯಾವ್ದಾದ್ರು ಹೋಮದ್ದು ಇದೆಯಾ ಅಂತ ಹುಡುಕ್ತಾ ಇರುತ್ತೆ. ಆಮೇಲೆ ತನ್ನ ಮೈ ನೋಡ್ಕೊಳತ್ತೆ, ಬಂಗಾರ ಏನಾಗಿರೋದಿಲ್ಲ. ಅವಾಗ ಧರ್ಮರಾಜ ಮಾಡಿರ್ತಕ್ಕಂತಹ ಈ ಯಾಗ ಏನಂತಹ ಶ್ರೇಷ್ಠ ಏನಲ್ಲ, ಆ ಬ್ರಾಹ್ಮಣ ಮಾಡಿರ್ತಕ್ಕಂತಹ ಒಂದು ತ್ಯಾಗಕ್ಕಿಂತ ಏನು ಶ್ರೇಷ್ಠ ಅಲ್ಲ ಅಂತ ಹೇಳ್ಬಿಡುತ್ತೆ. ಧರ್ಮರಾಜನಿಗೆ ಆಶ್ಚರ್ಯ ಆಗುತ್ತೆ, ಏನು ಈ ಥರ ಹೇಳ್ಬಿಡ್ತಲ್ಲ ಮುಂಗುಸಿ ಅಂತ ಕೇಳ್ತಾನೆ, ಏನು ಅವ್ರ ಇತಿಹಾಸ ಏನು ಅಂತ. ಆವಾಗ ಆ ಮುಂಗುಸಿ ಕತೆ ಹೇಳುತ್ತೆ. ಒಂದು ಅತ್ಯಂತ ಬಡ ಕುಟುಂಬ, ಆ ಬಡ ಕುಟುಂಬದಲ್ಲಿ ದಿನಾ ಭಿಕ್ಷೆ ಬೇಡಿ ತಂದು ತಿಂತಾ ಇರ್ತಾರೆ. ಎಷ್ಟೋ ಸತಿ ಅವ್ರಿಗೆ ಭಿಕ್ಷೆನೂ ಸಿಗೋದಿಲ್ಲ, ಆವಾಗ ಉಪವಾಸ ಮಲಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಒಂದು ಸತಿ ಅವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ತುತ್ತು ಆಗುವಷ್ಟು ಭಿಕ್ಷೆ ಸಿಕ್ಕಿರತ್ತೆ. ಸಿಕ್ಕಿದಾಗ ಇನ್ನೇನು 4 ಜನನು ತಾವು ಕೂತ್ಕೊಂಡು ತಿನ್ನಬೇಕು ಅನ್ನೋ ಅಷ್ಟೊತ್ತಿಗೆ ಯಾವನೋ ಒಬ್ಬ ವೃದ್ಧ ಬ್ರಾಹ್ಮಣನ ಒಂದು ಆಗಮನ ಆಗುತ್ತೆ ಅಲ್ಲಿ. ಬಂದಾಗ ನನಗೆ ಬಹಳ ಹಸಿವಾಗಿದೆ, ತಿನ್ನಕ್ಕೆ ಏನಾದ್ರು ಇದ್ರೆ ಕೊಡಿ ಅಂತ ಕೇಳ್ತಾನೆ. ಆಗ ಆ ಗೃಹಸ್ಥ ಬ್ರಾಹ್ಮಣ ತನ್ನ ಪಾಲನ್ನ ಕೊಡ್ತಾನೆ. ಕೊಟ್ಟು ಕೃಷ್ಣಾರ್ಪಣ ಮಸ್ತು ಅಂತಾನೆ. ಆ ವೃದ್ಧ ಬ್ರಾಹ್ಮಣ ನನಗೆ ಸಾಕಾಗ್ಲಿಲ್ಲ ಅಂತ ಹೇಳ್ತಾನೆ. ಆ ಹೆಂಡತಿ ಕೂಡ, ಆ ಬ್ರಾಹ್ಮಣನ ಹೆಂಡತಿ ತನ್ನ ಪಾಲನ್ನು ಕೂಡ ಕೊಡ್ತಾಳೆ. ಅದಾದ್ಮೇಲೂ ಆ ವೃದ್ಧ ಬ್ರಾಹ್ಮಣ ಸಾಕಾಗ್ಲಿಲ್ಲ ಅಂದಾಗ ಆ ತನ್ನ 2 ಮಕ್ಕಳುಗಳು ಕೂಡ ಒಬ್ಬರಾದ್ಮೇಲೆ ಒಬ್ಬರು ತಮ್ಮ ಪಾಲನ್ನು ಕೂಡ ಯಾವುದೇ ಬೇಜಾರಿಲ್ಲದೆ ಪ್ರಸನ್ನ ಚಿತ್ತವಾಗಿ, ಅತ್ಯಂತ ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ, ಅತ್ಯಂತ ವಿನಯಯುತವಾಗಿ ತಮ್ಮ ತಮ್ಮ ಆಹಾರದ ಪಾಲನ್ನ ತಾವದು ತಿಂದೇ ಹೋದ್ರೆ ಬಹಳ ಹಸಿವಿನಿಂದ, ನೋವಿನಿಂದ, ಸಂಕಟದಿಂದ ಬಳಲ್ತಾರೆ, ಅದು ಗೊತ್ತಿದ್ದೂ ಕೂಡ ಕೊಡ್ತಾರೆ. ಇಂತಹ ಒಂದು ತ್ಯಾಗದ ಮುಂದೆ ಆ ಒಂದು ಧರ್ಮರಾಜ ಮಾಡಿರ್ತಕ್ಕಂಥ ಯಾಗ ಏನು ದೊಡ್ಡದಲ್ಲ ಅಂತ ಹೇಳುತ್ತೆ. ಆಗ ಈ 4 ತುತ್ತುಗಳನ್ನ ತಿಂದ ಮೇಲೆ ಆಮೇಲೆ ತನ್ನ ನಿಜ ರೂಪವನ್ನ ತೋರಿಸ್ತಾನೆ. ಅಲ್ಲಿ ಒಬ್ಬ ದೇವತೆ ಬಂದಿರೋದು ಆಕ್ಚುಲ್ ಆಗಿ, ಬಹುಶಃ ಯಮ ಅಂತ ಅನ್ಕೊಳ್ತೀನಿ ನಾನು, ಇಫ್ ಐ ಆಮ್ ನಾಟ್ ರಾಂಗ್. ಯಮನೋ ಇಂದ್ರನೋ ಯಾರೋ ಬಂದಿರ್ತಾರೆ ಅಲ್ಲಿ. ಸೊ ಹಾಗಾಗಿ ನಿಮಗೆ ಆಚೆ ಕಡೆ ವಿಮಾನ ಸಿದ್ಧ ಆಗಿದೆ, ಸ್ವರ್ಗಕ್ಕೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ದಾನ ಮಾಡೋದಂದ್ರೆ ಇದು ನಮ್ಮ ಹತ್ರ ಬೇಕಾದಾಗ ಇದ್ದಾಗ ದಾನ ಮಾಡೋದಲ್ಲ, ಏನು ಇಲ್ಲದೆ ಇದ್ದಾಗ ನಾವು ದಾನ ಏನು ಮಾಡ್ತೀವಿ ಅದು ಕೌಂಟ್ ಆಗೋದು. ಸೊ ಹಾಗಾಗಿ ದಾನ ನೀವು ಏನು ಬೇಕಾದ್ರೂ ಮಾಡ್ಬೋದು, ಆದ್ರೆ ಕೊಡ್ಬೇಕಾದ್ರೆ ಅಯೋಗ್ಯರಿಗೆ ದಾನ ಮಾಡಬಾರದು. ಅಪಾತ್ರಸ್ಯ ಕೃತಂ ದಾನಂ ಅಕೃತಂ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಅಯೋಗ್ಯರಿಗೆ ದಾನ ಮಾಡಬಾರ್ದು. ಯಾರಿಗೆ ನೀಡಿದೆ
ಅವನಿಗೆ ದಾನ ಕೊಡಬೇಕು. ಯಾಕೆಂದ್ರೆ ನನಗೆ ಮೀಡಿಯಾ ಚಾನಲಲ್ಲೂ ನಾನು ಲೈವ್ ಪ್ರೋಗ್ರಾಮಲ್ಲಿ ಕೂತಿದ್ದಾಗ ಒಂದ್ಸತಿ ಲೈವಲ್ಲೇ ಕೇಳಿದ್ರು, ದಾನವನ್ನೆಲ್ಲ ಬ್ರಾಹ್ಮಣರಿಗೆ ಕೊಡಬೇಕು ಅಂತದಲ್ಲ, ಇದು ನಿಜಾನ ಅಂತ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ, ಮಹಾಭಾರತದಲ್ಲಿ ವೇದವ್ಯಾಸರು ಹೇಳ್ತಾರೆ, ದರಿದ್ರಾಯ ದೀಯತೆ ದಾನಂ ಸಫಲಂ ಪಾಂಡುನಂದನ ವ್ಯಾಧಿತಸ್ಯ ಔಷಧಂ ಪದ್ಯಂ ನಿರುಜಸ್ಯ ಕಿಮೌಷಧೈಹಿ ಅಂತ. ಹಾಗಾಗಿ ಯಾರಿಗೆ ನಿಜವಾಗ್ಲೂ ನೀಡಿರತ್ತೆ, ಬಡವಾಗಿರ್ತಾನೆ, ಅವನು ಅದನ್ನ 100% ಬಳಸ್ಕೊಳ್ತಾನೆ ಪ್ರೀತಿಯಿಂದ, ಅಂಥವನಿಗೆ ದಾನ ಕೊಡಬೇಕು. ಅವನು ಬ್ರಾಹ್ಮಣನೇ ಆಗಿರ್ಬೇಕು ಅಂತೇನಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಚಂಡಾಲ, ಅಂತ್ಯಜ, ಎಟ್ಸೆಟ್ರಾ ನೀವು ಏನೇನು ಕರ್ಕೊಳ್ತೀರೋ ಯಾರಿಗೆ ಬೇಕಾದ್ರೂ ಆಗಿರ್ಬೋದು. ಸ್ಮಶಾನದಲ್ಲಿ ಅನ್ನ ತಿನ್ನೋನ್ ಬೇಕಾದ್ರೂ ಆಗಿರ್ಬೋದು. ಅವನಿಗದು ನೀಡಿದೆ ಅಂದ್ರೆ ಅವನು ಕೊಡಬೇಕು. ಅವನಿಗೆ ನೀಡ್ ಇಲ್ಲ ಅಂದ್ರೆ ಶ್ರೋತ್ರಿಯ ಬ್ರಾಹ್ಮಣ ಆಗಿದ್ರು ಅವನು ಕೊಡಬೇಕು ಅಂತ ಏನಿಲ್ಲ. ದರಿದ್ರಾಯ ದೀಯತೆ ದಾನಂ, ಬ್ರಾಹ್ಮಣಾಯ ದೀಯತೆ ದಾನಂ ಅಂತ ಹೇಳಿಲ್ಲ ಮಹಾಭಾರತದಲ್ಲಿ ವೇದವ್ಯಾಸರು. ದರಿದ್ರಾಯ ದೀಯತೆ ದಾನಂ ಸಫಲಂ ಪಾಂಡುನಂದನ ಅಂತ ಹೇಳಿರ್ತಕ್ಕಂಥದ್ದು, ಯುಧಿಷ್ಠಿರನಿಗೇನೆ ಹೇಳಿರ್ತಕ್ಕಂಥದ್ದು. ಹಾಗಾಗಿ ನೀವು ಕೊಟ್ಟಿರ್ತಕ್ಕಂತಹ ದಾನ ಸಫಲತೆ ಸಿಗಬೇಕು ಅದಕ್ಕೆ ಅಂದ್ರೆ ನೀಡಿರ್ತಕ್ಕಂಥವನು ಕೊಡ್ಬೇಕಾಯ್ತು, ಗ್ರೀಡ್ ಇರ್ತಕ್ಕಂಥವನು ಕೊಡಬಾರ್ದು. ವ್ಯಾಧಿತಸ್ಯ ಔಷಧಂ ಪಥ್ಯಂ ನಿರುಜಸ್ಯ ಕಿಮೌಷಧೈಹಿ, ರೋಗ ಬಂದವನು ಔಷಧ ಕೊಡ್ಬೇಕು, ರೋಗನೇ ಬಲ್ದೆ ಅವನಿಗೆ ಔಷಧ ಕೊಟ್ಟೆ ಅಂತ ಪ್ರಯೋಜನ. ಹಾಗೆ ಯಾರು ನೀಡಿರತ್ತೆ ಅವನಿಗೆ ದಾನ ಕೊಡಬೇಕು ಅಂತ ಹೇಳುತ್ತೆ. ಹಾಗಾಗಿ ನೀವು ದಾನವನ್ನ ಏನು ಬೇಕಾದ್ರೂ ಕೊಡ್ಬೋದು. ಈ ದಾನಗಳನ್ನ ಕೊಡಬೇಕು, ಏನ್ ಕೊಡಬಾರ್ದು ಅನ್ನೋದಕ್ಕೂ ಧರ್ಮಶಾಸ್ತ್ರದಲ್ಲಿ ದಾನಗಳದೇ ಒಂದು ದೊಡ್ಡ ಲಿಸ್ಟು ಪಟ್ಟಿ ಎಲ್ಲ ಇದೆ. ಅದನ್ನ ಮುಂದಿನ ಸಂಚಿಕೆಗಳಲ್ಲಿ ನಾವು ಯಾವಾಗಾದ್ರೂ ಮಾಡ್ತೀವಿ. ಸೊ ಹಾಗಾಗಿ ಅದನ್ನು ನೋಡಿ ದಯವಿಟ್ಟು. ಮತ್ತೆ ಈ ಒಂದು ವಿಡಿಯೋನ ಹೆಚ್ಚು ಎಲ್ರಿಗೂ ಕೂಡ ಅಧಿಕ ಮಾಸದಕ್ಕೆ ಸಂಬಂಧಪಟ್ಟಿದ್ದು ಮೋಸ್ಟ್ ಅಥೆಂಟಿಕ್ ಆಗಿ ಮಾಡಿದೀವಿ. ಹಾಗಾಗಿ ಎಲ್ಲರೂ ಕೂಡ ಜಪತಪ ಅನುಷ್ಠಾನಗಳನ್ನ ಮಾಡ್ಕೊಳ್ಳಿ, ಇದು ಬಹಳ ವಿಶೇಷ. ನಿಮಗೆ ಏನು ಬರುತ್ತೋ ಅದನ್ನ ಜಪತಪ ಅನುಷ್ಠಾನಗಳನ್ನು ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಮಾಡ್ಕೋಬಹುದು. ನಿಮ್ಗೆ ಏನು ಬರಲ್ಲ ಅಂದ್ರೆ ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಈ ಥರ ಅಷ್ಟಾಕ್ಷರ ದ್ವಾದಶಾಕ್ಷರ ಶಿವ ಷಡಕ್ಷರ ಮಂತ್ರಗಳನ್ನ ಹೇಳ್ಕೊಳ್ಳಿ, ಬಹಳ ವಿಶೇಷ. ಸ್ತ್ರೀ ದೇವತೆಯನ್ನು ಮಾಡೋದಿದ್ರೆ ದುಮ್ ದುರ್ಗಾಯೇ ನಮಃ ಅಂತ ಹೇಳ್ಕೊಳ್ಳಿ, ಅದು ಕೂಡ ಬಹಳ ವಿಶೇಷ. ಈ ಥರದ್ದೆಲ್ಲಾನು ಹೇಳ್ಕೊಳ್ಳೋದು, ಅಥವಾ ನಾಮ ಜಪ ಮಾಡಿ, ಮಂತ್ರ ಜಪ ಮಾಡಿ, ರಾಮಾಯ ನಮಃ ಕೃಷ್ಣಾಯ ನಮಃ ಅನ್ನಿ. ಇದಕ್ಕಿನ್ನ ದೊಡ್ಡ ಮಂತ್ರಗಳು ಬೇಕಾಗಿಲ್ಲ. ಇದು ಯಾವ್ದು ಮಾಡಿದ್ರು ಕೂಡ ಭಗವಂತನ ಒಂದು ಫಲ ಇದ್ದೇ ಇರುತ್ತೆ. ರಾಮ ರಕ್ಷಾ ಸ್ತೋತ್ರ ಅಂತ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ನಾವು ರಾಮ ತಾರಕ ಮಂತ್ರ ಅಥವಾ ರಾಮ ರಕ್ಷಾ ಸ್ತೋತ್ರ ಅಂತ ಹೇಳ್ತೀವಿ, ಅದನ್ನು ಕೂಡ ನೀವು ಪಾರಾಯಣ ಮಾಡ್ಬೋದು. ಎಷ್ಟು ಅಧಿಕ ಮಾಸದಲ್ಲಿ ನೀವು ಜಪತಪಾದಿ ಅನುಷ್ಠಾನಗಳನ್ನು ಮಾಡ್ತೀರೋ ಅಷ್ಟು ನಿಮಗೆ ಭಗವಂತ ಮುಂದಕ್ಕೆ ಕಾಪಾಡ್ತಾನೆ. ತಕ್ಷಣ ಫಲ ಸಿಗದೇ ಇರ್ಬೋದು, ಮುಂದಕ್ಕೆ ಫಲ ಸಿಕ್ಕೇ ಸಿಗತ್ತೆ. ಬೀಜ ಬಿತ್ತಿದ ತಕ್ಷಣ ಯಾವತ್ತೂ ಬೆಳೆ ಸಿಗಲ್ಲ, ಫಲ ಸಿಗಲ್ಲ, ಕಾಯ್ಬೇಕು ನಾವು. ಹಾಗೆ ನಾವು ಎಷ್ಟೋ ಜನ್ಮಗಳು ಕಾಯ್ಬೇಕಾಗತ್ತೆ. ಕೆಲವು ಸತಿ ಅದೃಷ್ಟ ನಾವೇನಾದ್ರು ಹಿಂದಿನ ಜನ್ಮಗಳಲ್ಲಿ ಮಾಡಿದ್ರೆ ಅದೇ ಜನ್ಮದಲ್ಲಿ ಪಡೆಯುವಂಥ ಪ್ರಾಪ್ತಿ ಕೂಡ ಇರಬಹುದು. ಇಷ್ಟು ಹೇಳ್ತಾ ಈ ಒಂದು ಮಾತನ್ನ ಅಧಿಕ ಮಾಸಕ್ಕೆ ಸಂಬಂಧಪಟ್ಟಿದ್ದು ಸುಮಾರು ವಿಷಯಗಳನ್ನ ಕವರ್ ಮಾಡಿದೀವಿ ಅಂತ ಅನ್ಕೊಂಡಿದೀವಿ. ಇನ್ನೇನಾದರೂ ಪ್ರಶ್ನೆ ಅಥವಾ ಏನಾದರೂ ಇತ್ತು ಅಂದ್ರೆ ದಯವಿಟ್ಟು ನಮಗೆ ಫೋನ್ ಮಾಡ್ಬೋದು. ನಂಬರ್ ಡಿಸ್ಪ್ಲೇ ಆಗಿರುತ್ತೆ. ನಮಗೆ ಏನು ತಿಳಿದಿರುತ್ತೆ ಅದನ್ನ ಯಥಾಶಾಸ್ತ್ರೀಯವಾಗಿ ಯಥಾಮತಿಯಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀವಿ. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.